ನಿನ್ನೆ ಸ್ವಲ್ಪ ಇದರ ಬಗ್ಗೆ ಹೇಳಿದಂತೆ ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ಕೃಷ್ಣ ಪರಿಪರಿಯಾಗಿ ಬಗೆ ಬಗೆಯಾಗಿ ಅಧ್ಯಾಯಗಳಲ್ಲಿ ನಿರೂಪಿಸಿದ್ದಾನೆ. ಅದರಲ್ಲಿ ಕರ್ಮ ಎಂಬುವಂಥದ್ದು ಕೆಲವರು ಹೇಳುವುದು ಅಜ್ಞಾನಾವಸ್ಥೆಯಲ್ಲಿ ಮಾತ್ರ, ಅಜ್ಞಾನಿಗಳಿಗೆ ಮಾತ್ರ ಕರ್ಮ. ಜ್ಞಾನಿಗಳಾದವರಿಗೆ, ಭಗವಂತನನ್ನು ನೋಡಿದವರಿಗೆ ಕರ್ಮಾಚರಣೆಯ ಅಗತ್ಯ ಇಲ್ಲ. ಯಾಕೆಂದರೆ ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದ ಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನ ಇನ್ನೂ ಪಡೆಯದ ಅಜ್ಞಾನಿಗಳು ಕರ್ಮಾಚರಣೆಯನ್ನು ಮಾಡುವುದರಿಂದ ತಾವು ಅಪರೋಕ್ಷ ಜ್ಞಾನಿಗಳಾಗ್ತಾರೆ, ಜ್ಞಾನವನ್ನು ಹೊಂದುತ್ತಾರೆ. ಸ್ವತಃ ಜ್ಞಾನಿಗಳೇ ಆದವರಿಗೆ ಕರ್ಮದ ಅಗತ್ಯ ಇಲ್ಲ, ಕರ್ಮವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಕೆಲವು ವೇದಗಳ ಅಥವಾ ವಾಕ್ಯಗಳನ್ನು ನೋಡಿದಾಗ ಹಾಗನಿಸುತ್ತೆ. ಆದರೆ ಕೇವಲ ಜ್ಞಾನಿಗಳು ಮಾತ್ರ, ಅಜ್ಞಾನಿಗಳು ಮಾತ್ರ ಅಲ್ಲ, ಜ್ಞಾನಿಗಳು, ದೇವತೆಗಳು ಎಲ್ಲರೂ ಕರ್ಮವನ್ನು ಮಾಡಿಯೇ ಮಾಡ್ತಾರೆ, ಮಾಡಬೇಕು. ಕರ್ಮಕ್ಕೆ ಕೊನೆ ಇಲ್ಲ. ನಾನು ಒಂದು ಹಂತಕ್ಕೆ ತಲುಪಿಬಿಟ್ಟಿದ್ದೇನೆ, ಇನ್ನು ಕರ್ಮ ಬೇಡ ಅಂತ ಇಲ್ಲ. ಅದ್ಯಾಪಿ ಬ್ರಹ್ಮಾದಿ ದೇವತೆಗಳು ಕೂಡ ಕರ್ಮವನ್ನು ಮಾಡ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿಯೂ ಕೂಡ ಭಗವಂತನ ಆರಾಧನಾ ರೂಪವಾಗಿರುವಂತಹ ಕರ್ಮವನ್ನು ಮಾಡ್ತಾಳೆ. ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕ ಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಪಿಬತ ಯಾವುದು? ಭಾಗವತದ ಅಮೃತವನ್ನು ಕುಡಿಯಿರಿ, ಭಾಗವತವನ್ನು ಕೇಳಿ, ಶಾಸ್ತ್ರವನ್ನು ಅವಲೋಕನೆ ಮಾಡಿರಿ, ಶಾಸ್ತ್ರದ ನಿರಂತರ ಅಭ್ಯಾಸ ನಡೀಲಿ. ಎಲ್ಲಿವರೆಗೂ? ಆಲಯಂ. ಆಲಯಂ ಅಂದರೆ ಮನೆ ತಲುಪುವವರೆಗೂ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಜೀವ ಇರುವವರೆಗೂ ಅಲ್ಲ, ಜೀವನ ನಡೆಯುವವರೆಗೂ ಅಲ್ಲ, ದೇಹಪಾತ ಆಗುವವರೆಗೂ ಅಲ್ಲ, ಮೋಕ್ಷದ ಪರ್ಯಂತ ಅಲ್ಲ, ಮೋಕ್ಷ ಸಿಕ್ಕ ಮೇಲೆಯೂ ಕೂಡ ಕರ್ಮಾಚರಣೆಯನ್ನು ವ್ಯಕ್ತಿ ತಾನು ಮಾಡಲೇಬೇಕು. ಆನಂದಾಭಿವೃದ್ಧಿ ದೇವಾನುದೇವತೆಗಳು ಮಾಡ್ತಾರೆ. ಹಾಗಾಗಿ ಕರ್ಮಾಚರಣೆ ಕೇವಲ ಪ್ರೈಮರಿ ಹಂತದವರಿಗೆ, ಅಜ್ಞಾನಾವಸ್ಥೆಯಲ್ಲಿರೋರಿಗೆ ಮಾತ್ರ ಎಂಬುದಾಗಿ ಅದನ್ನು ಅರ್ಥೈಸಬಾರದು. ನಮ್ಮ ಗುರುಗಳು ಇದೇ ಕೃಷ್ಣನ ಮಾತನ್ನು ತಮ್ಮ ಒಂದು ಅಲ್ಪವಾಗಿರುವ ಮಾತಿನಿಂದ ಅದನ್ನು ಅರ್ಥೈಸ್ತಾರೆ. ಈ ನಿಷ್ಕಾಮ ಕರ್ಮದ ಆದರ್ಶವನ್ನು ತಮ್ಮ ಸ್ವಂತವಾದ ಆಚರಣೆಯಿಂದ ತೋರಿಸಲಿಕ್ಕೆ ಸಮರ್ಥರಾದವರೇ ಜ್ಞಾನಿಗಳು. ಯಾಕೆ ಅಂದರೆ ಕರ್ಮವನ್ನು ಯಜ್ಞರೂಪವಾಗಿ ನಡೆಸಲಿಕ್ಕೆ ಅವರು ತಮ್ಮ ಆ ಒಂದು ಕರ್ಮಕ್ಕೆ ಬೇಕಾದ ಮಾನಸಿಕವಾದ ಸ್ವಾಸ್ಥತೆ, ಇಂದ್ರಿಯ ನಿಗ್ರಹಾದಿಗಳನ್ನು ಅವರು ತಂದುಕೊಂಡಿರ್ತಾರೆ. ಮತ್ತು ಅಪರೋಕ್ಷ ಜ್ಞಾನಿಗಳಾದ ಅಂಥವರಲ್ಲಿ ಬೇರೆಯ ಕಾಮನೆಗಳು ಇರೋದಿಲ್ಲ. ನನಗದು ಬೇಕು, ಇದು ಬೇಕು ಅಂತ ಲೌಕಿಕವಾಗಿ ಇನ್ನೂ ಅಪರೋಕ್ಷ ಜ್ಞಾನ ಹೊಂದದೇ ಇರುವಂತಹ ನಮ್ಮಂಥವರು ಕೇಳುವ ಚಿಕ್ಕ ಪುಟ್ಟದಾಗಿರುವ ಕಾಮನೆಗಳು ಅವರಿಗಿರೋದಿಲ್ಲ. ಹಾಗಾಗಿ ನಿಜವಾಗಲೂ ನಿಷ್ಕಾಮ ಕರ್ಮವನ್ನು ಚೆನ್ನಾಗಿ ಆಚರಣೆ ಮಾಡುವವರೇ ಜ್ಞಾನಿಗಳು. ನೀವು ಜ್ಞಾನಿಗಳಿಗೂ ಕರ್ಮದ ಅಗತ್ಯ ಇಲ್ಲ ಅಂದರೆ ಇನ್ಯಾರು ತೋರಿಸುವವರು? ಕರ್ಮವನ್ನು ಮಾಡಿ ತೋರಿಸುವ, ನಿಷ್ಕಾಮ ಕರ್ಮವನ್ನು ಮಾಡಿ ತೋರಿಸುವ ಒಬ್ಬ ಏಕೈಕ ಗಂಡುಗಲಿ ಕುಮಾರ ಯಾರಿದ್ದಾನೆ? ಮಾಡಲಿಕ್ಕಾಗ್ತದ? ನಾವೆಲ್ಲ ಕೇವಲ ಭಗವತ್ ಪ್ರೀತಿಗಾಗಿಯೇ ಮಾಡೋಣ ಅಂದರೆ ನಮಗೆ ಮನಸ್ಸು ಕೇಳೋಲ್ಲ. ಯಾಕೆಂದರೆ ನಮಗೆ ನಾನಾ ತರಹದ ಜಂಜಾಟಗಳ ಮಧ್ಯದಲ್ಲಿ ನಾವು ಸಿಲುಕಿದ್ದೇವೆ. ಸ್ವಾಮಿ, ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡು, ಆಮೇಲೆ ನಿನ್ನ ಅನುಗ್ರಹ ನಮಗೆ ಬೇಕೇ ಬೇಕು ಅನ್ನೋರು ನಾವು. ಹಾಗಾಗಿ ಯಾರು ಜ್ಞಾನಿ ಇದ್ದಾನೆ ಅವನು ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಭಗವಂತನ ನಿಷ್ಕಾಮ ಕರ್ಮವನ್ನು ಮಾಡುವ ಸಮರ್ಥನಾಗಿದ್ದಾನೆ. ಅಂತಹ ವ್ಯಕ್ತಿಗೇನೇ ಕರ್ಮದ ಅಗತ್ಯ ಇಲ್ಲ ಅಂದರೆ ಅದು ಯಾರು ಮಾಡಿ ಸೇರಿಸಬಲ್ಲರೋ ಅದನ್ನು. ಅದಕ್ಕೋಸ್ಕರ ಅವರೂ ಕರ್ಮವನ್ನು ಮಾಡಬೇಕು ಎಂಬುವುದನ್ನು ತೋರಿಸಲಿಕ್ಕೋಸ್ಕರ ಕೃಷ್ಣ ಅಂತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ
ನಾವಾಪ್ತಮನಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ನಿನಗೆ ಕರ್ಮವನ್ನು ಮಾಡು ಅಂತ ನಾನು ಉಪದೇಶ ಮಾಡ್ತಾ ಇದ್ದೇನೆ, ಆದರೆ ನಾನು ಕರ್ಮವನ್ನು ಮಾಡಿ ತೋರಿಸ್ತಾ ಇದ್ದೆ. ನನಗೆ ಇಂಥದ್ದ ಕರ್ಮವನ್ನು ಮಾಡಬೇಕು, ಈ ಕರ್ಮ ಮಾಡಬಾರದು ಎಂಬುವ ವಿಧಿ ನಿಷೇಧಗಳಿಲ್ಲ ನನಗೆ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಯಾರೂ ಮಾಡದೇ ಇದ್ದರೆ ಕೇಳೋಲ್ಲ, ಮಾಡಿದರೆ ಯಾಕೆ ಮಾಡಿದೆ ಅಂತ ಕೇಳೋರಿಲ್ಲ. ಆದರೂ ಕರ್ಮವನ್ನು ನಾನು ಮಾಡಿ ತೋರಿಸ್ತೇನೆ. ತಂದೆ ತಾಯಿಯ ಸೇವೆ ಮಾಡ್ತೇನೆ. ಸಾಂದೀಪಿನಿ ಆಚಾರ್ಯರ ಬಳಿ ಹೋಗಿ ಗುರುಕುಲವಾಸ ಮಾಡಿದರು, ಗುರುದಕ್ಷಿಣೆಯನ್ನು ಕೊಟ್ಟರು. ಕಷ್ಟ ಕಾಲದಲ್ಲಿ ಯಾವುದೋ ತರಹದ ನೀರು ಕಲುಷಿತವಾದಾಗ ನೀರಲ್ಲಿರುವಂತಹ ವಿಷವನ್ನು ಪರಿಹಾರ ಮಾಡ್ತಾನೆ. ದಾವಾಗ್ನಿ ಬಂದಾಗ ಅದನ್ನು ಕುಡಿದು ಗೋಪಾಲಕರನ್ನು ರಕ್ಷಣೆ ಮಾಡ್ತಾನೆ. ಈ ಕರ್ಮವನ್ನು ಯಾಕೆ ಮಾಡಿದ? ಮುಂದಿನ ಜನರು ಅವರು ಕೂಡ ಕರ್ಮವನ್ನು ಮಾಡಲಿ. ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೂ ಕೂಡ ಕರ್ಮವನ್ನು ತಾನು ಮಾಡಿ ತೋರಿಸ್ತಾನೆ. ಯಾಕೆ? ಅದೇ ಹೇಳಿ, ವರ್ತಯೇವ ಚ ಕರ್ಮಣಿ. ಮುಂದಿನ ಜನರೆಲ್ಲರೂ ಕೂಡ ಕರ್ಮ ಮಾಡಬೇಕು. ಯಾಕೆ? ದೊಡ್ಡವರಾದ ನಾವೇ ಕರ್ಮ ಮಾಡಲಿಲ್ಲ ಅಂದರೆ ನೋಡುವಂತಹ ಜನರೆಲ್ಲರೂ ಕೂಡ ಅವರೇ ಮಾಡಿಲ್ಲ, ನಾವ್ಯಾಕೆ ಮಾಡಬೇಕು ಎಂಬುದಾಗಿ ಕರ್ಮವನ್ನೇ ತ್ಯಾಗ ಮಾಡಿಬಿಡ್ತಾರೆ. ಕರ್ಮತ್ಯಾಗ ಬಹುದೊಡ್ಡ ಹಾನಿ. ಅದನ್ನು ನಾವು ಮೊನ್ನೆಯಿಂದಲೂ ಕೂಡ ನೋಡ್ತಾ ಬಂದಿದ್ದೇವೆ. ಭಾಗವತದಲ್ಲೂ ಕೂಡ ಋಷಭನಾಮಕ ಪರಮಾತ್ಮ ಗುರುಕುಲವಾಸ ಮಾಡಿದ, ಮಕ್ಕಳಿಗೆ ಉತ್ತಮವಾದ ಉಪದೇಶ ಮಾಡಿದ. ಇದೆಲ್ಲ ಯಾಕೆ ಮಾಡಿದ? ಅಗ್ನಿ ಕಾರ್ಯ ಮಾಡಿದ, ರಾಜ್ಯಭಾರ ಮಾಡಿದ. ಹೀಗೆ ನೀವು ಯಾವುದೇ ನೋಡಿ, ಶ್ರೀರಾಮನಾಗಿ ಪಿತೃವಾಕ್ಯ ಪರಿಪಾಲನೆ, ಪ್ರಜೆಗಳಲ್ಲಿ ವಿಶೇಷವಾದ ಅನುರಾಗ, ಇದೆಲ್ಲ ಮಾಡುವಂಥದ್ದು ಅವರು ಜನರಿಗೆ ಶಿಕ್ಷಣ ನೀಡಲಿಕ್ಕೆ. ರಕ್ಷೋವಧಾಯೈವ ನ ಕೇವಲಂ ವಿಭೋ ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣಂ ಅಂತದೇ ಭಾಗವತ. ದೇವರು ರಾಕ್ಷಸರ ಸಂಹಾರಕ್ಕೋಸ್ಕರ ಮಾತ್ರ ಭೂಮಿಗೆ ತನ್ನ ಲೋಕದಿಂದ ಧರೆಗಿಳಿತಾನೆ ಅಂತಾದರೆ ಅದರ ಅಗತ್ಯ ಇಲ್ಲ ಅನ್ನುತ್ತೆ. ಎಲ್ಲಿ ಕೂತಿದ್ದಾನೆ ಅಲ್ಲೇ ಒಂದು ಚಿಟಿಕೆ ಹಾಕಿದರೆ ಸಾಕು, ಎಲ್ಲ ಅಲ್ಲೋಕಲ್ಲ ಆಗ್ತದೆ. ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದಾರೆ, ದೈತ್ಯರುಗಳು ನಾಶ ಆಗಬೇಕು, ಸಜ್ಜನರಿಗೆ ಅಭಿವೃದ್ಧಿ ಆಗಬೇಕು, ಲೋಕ ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು, ಈ ಥರ ಆಗಬೇಕು ಅಂತ ಮನಸ್ಸಲ್ಲಿ ಅವನು ಅಂದ್ಕೊಂಡ್ರೆ ಸಾಕು, ಇಲ್ಲೆಲ್ಲ ನಡೆದು ಹೋಗುತ್ತೆ. ರಕ್ಷೋ ವಧಾಯೈವನ, ರಾಕ್ಷಸರ ವಧಕ್ಕೋಸ್ಕರ ಭಗವಂತ ತನ್ನ ಲೋಕದಿಂದ ಧರೆಗಿಳಿದಿದ್ದ ಅಲ್ಲ. ಯಾವುದಕ್ಕೆ? ಮರ್ತ್ಯಾವತಾರ, ಮನುಷ್ಯನಾಗಿ ಅವತಾರ ಮಾಡಿದ್ದು ಮರ್ತ್ಯ ಶಿಕ್ಷಣಂ. ನಮ್ಮಂತಹ ಜನರುಗಳಿಗೆ ನೀವು ಈ ಥರದ ಸತ್ಕರ್ಮಾನುಷ್ಠಾನ ಮಾಡಿರಿ, ಇದನ್ನು ತಿಳಿ ಹೇಳಲಿಕ್ಕೋಸ್ಕರ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಅದನ್ನು ನಮೇ ಪಾರ್ಥಾಸ್ತಿ ಕರ್ತವ್ಯಂ ಎಂಬುದಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಸ್ವಲ್ಪ ಯೋಚನೆ ಮಾಡಿದರೆ ಉಪದೇಶವನ್ನು ಕರ್ಮವನ್ನು ಮಾಡುವಂತ ಯಾರ ಮುಂದೆ ಹೇಳ್ತಾ ಇದ್ದಾನೆ? ಇಂದ್ರಾವತಾರಿಯಾದ ಅಪರೋಕ್ಷ ಜ್ಞಾನಿಯಾದ ಸ್ವರ್ಗಾಧಿಪತಿಯಾದ ದೇವತೆಗಳಿಗೆ ಒಡೆಯನಾದ ಇಂದ್ರನಕ್ಕೆ ಹೇಳ್ತಾ ಇದ್ದಾನೆ. ಇಂದ್ರ ಅಪರೋಕ್ಷ ಜ್ಞಾನಿ ಅಲ್ವಾ? ಇಂದ್ರನಿಗೆ ಎಲ್ಲ ತರಹದ ಜ್ಞಾನ ಇಲ್ವಾ? ಹಾಗಾಗಿ ನೀನು ಕರ್ಮವನ್ನು ಮಾಡು ಅಂತ ಹೇಳುವ ಮೂಲಕ ಪ್ರತಿಯೊಬ್ಬ ಜ್ಞಾನಿಗೂ ಕೂಡ ಕರ್ಮವು ಅತ್ಯಂತ ವಿಹಿತ. ಇದನ್ನು ಭಗವಂತ ತನ್ನ ನಡೆ ನುಡಿಗಳಿಂದ ನುಡಿದು ಬಿಡ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಆದರೆ ವಿಧಿ ಇಲ್ಲದೇ ಇದ್ದರೂ ವಿಧಾನವನ್ನು ಮಾಡುವ ಮೂಲಕ, ತಾನು ಆಚರಣೆ ಮಾಡುವ ಮೂಲಕ ಜಗತ್ತಿಗೆ ಒಂದು ಮಾದರಿ ಪುರುಷನಾಗಿ ನಮ್ಮ ಕೃಷ್ಣ ಪರಮಾತ್ಮ ನಿಲ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸ್ತ್ರ ಹೇಳಿದ ಮಾತು, ಭಗವಂತನ ಮಾತು ಅಂದರೆ ಯಾವುದು? ಶ್ರುತಿ ಸ್ಮೃತಿ ಹರೇರಾಗನೆ. ಶ್ರುತಿ ಮತ್ತು ಸ್ಮೃತಿಗಳು ಏನಿದೆ ಅದು ಭಗವಂತನ ಆಜ್ಞಾರೂಪವಾಗಿರುವಂಥದ್ದು. ಹಾಗಾಗಿ ಅದನ್ನು ನಾವು ಅಗತ್ಯವಾಗಿ ಆಚರಣೆ ಮಾಡಬೇಕು ಎಂಬುದನ್ನು ಈ ಪ್ರಸಂಗದಲ್ಲಿ ಗೀತಾಚಾರ್ಯರ ಮಾತನ್ನು ಗುರುಗಳು ಹೀಗೆ ತಿಳಿಸ್ತಾರೆ. ಇನ್ನೊಂದು, ಭಗವಂತನಿಗೆ ಕರ್ಮ ಸಮರ್ಪಣೆಯ ಬಗ್ಗೆ ತಿಳಿಬೇಕು. ಭಗವಂತನಿಗೆ ಕರ್ಮವನ್ನು ಸಮರ್ಪಣೆ ಮಾಡುವಂಥ ಅಲ್ಲಲ್ಲಿ ಭಾಗವತಾದಿಗಳಲ್ಲೆಲ್ಲ ಬರ್ತದೆ. ನಾನು ನಿನ್ನೆ ಹೇಳಿದ ಹಾಗೆ ವಸ್ತುವನ್ನು ಕೊಡುವುದಾದರೆ ಕೈ ಎತ್ತಿ ಕೊಡ್ಬೋದು. ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿರಿ ಮಾಡಿಬಿಡ್ಬೋದು.
ಭಗವಂತನಿಗೆ ಪ್ರದಕ್ಷಿಣೆ ಹಾಕಿ ಪಾರಾಯಣ ಮಾಡ್ಬೋದು. ಹೀಗೆ ಪ್ರತಿಯೊಂದನ್ನು ಕೂಡ ನಮಗೆ ಮನಸ್ಸಿಗೆ ಬರುವಂತೆ ನಾವು ಮಾಡಲಿಕ್ಕಾಗ್ತದೆ. ದೇವರಿಗೆ ನೀನೇನೇನು ಮಾಡ್ತಿ ಅದೆಲ್ಲ ಕರ್ಮವನ್ನು ದೇವರಿಗೆ ಕೊಡೋ. ಏನು ಕೊಡೋದು, ಹೇಗೆ ಕೊಡುವುದು ಅಂದರೆ ಏನರ್ಥ ಎಂಬುದನ್ನು ಕ್ರಿಯಾ ಸಮರ್ಪಣೆ ಎಂಬುವ ರೀತಿಯಲ್ಲಿ ಅದನ್ನು ಗುರುಗಳು ತಿಳಿಸ್ತಾ ಇದ್ದಾರೆ. ಗೀತಾಚಾರ್ಯನ ಮಾತು ಕರ್ಮವಾದ ಸಮರ್ಪಣೆ ಅಂದರೆ ಏನು? ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಇದೇ ಕರ್ಮ ಸಮರ್ಪಣೆ. ಇದನ್ನು ನಾವು ಪ್ರತಿದಿನ ಶ್ಲೋಕಗಳನ್ನು ಹೇಳ್ತೇವೆ. ಆದರೆ ಇದು ಕೇವಲ ಯಾಂತ್ರಿಕವಾಗಿ ನಡೆದಿರ್ತದೆ. ಒಂದು ಟೇಪ್ ರಿಕಾರ್ಡ್ ಹಾಕಿದರೆ ಅದು ಎಲ್ಲ ಕಲದ ಮಂತ್ರಗಳನ್ನು ಹೇಳ್ತಾ ಇರುತ್ತೆ. ಯಾಂತ್ರಿಕವಾಗಿರುವಂತಹ ಸಮರ್ಪಣೆ ಆಗೋದಿಲ್ಲ. ಅದನ್ನು ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಆ ಮಾತನ್ನು ಚಿಂತನೆ ಮಾಡಬೇಕು. ಅದನ್ನು ಭಕ್ತಿಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಇಲ್ಲಿ ನಮ್ಮ ಈ ವೇದಾಂತ ಪ್ರಪಂಚದಲ್ಲಿ ಕೇವಲ ಜ್ಞಾನ ಎಂಬುವಂಥದ್ದು ಇದ್ದರೆ ಸಾಲದು. ಅದರ ಜೊತೆಯಲ್ಲಿ ಕರ್ಮವೂ ಬೇಕು. ನನಗೆ ಜ್ಞಾನ ಇದೆ, ಕರ್ಮ ಮಾಡೋಲ್ಲ ಅಂದರೆ ವೇಸ್ಟ್. ನಾವೇ ಎಷ್ಟೋ ಬಾರಿ ಹೇಳೋದುಂಟು, ಎಲ್ಲ ಗೊತ್ತಿರಿ ವ್ಯಕ್ತಿಗೆ, ಹೇಳೋಲ್ಲ, ಎಲ್ಲ ಇದೆ, ಎಲ್ಲ ಗೊತ್ತಿದೆ, ಮಾಡೋದಿಲ್ಲ, ಉಪಯೋಗ ಏನು? ಚೆನ್ನಾಗಿ ತಿಳಿದಿದ್ದಾನೆ ವಿದ್ಯಾರ್ಥಿ, ಮನೆಯಲ್ಲೆಲ್ಲ ಕೇಳಿದರೆ ಹೇಳ್ತಾನೆ, ಅಲ್ಲಿ ಬರೆಯೋಲ್ಲ, ತೊಗೊಂಡೇನು ಮಾಡು? ಹಾಗಾಗಿ ಕೇವಲ ಜ್ಞಾನ ಇದೆ, ಕರ್ಮಾಚರಣೆ ಮಾಡೋಲ್ಲ ಅಂದರೆ ವ್ಯರ್ಥ. ಕರ್ಮಾಚರಣೆ ಮಾಡ್ತಾನೆ, ಕರ್ಮಯೋಗಿಯನ್ನು ಮೀರಿಸುವ ಕರ್ಮಾಚರಣೆ, ಆದರೆ ಜ್ಞಾನ ಇಲ್ಲ, ಅದು ವ್ಯರ್ಥ. ಓ ಅಂತ ಕತ್ತೆ ದುಡ್ದು ಹಾಕಿ ದುಡಿಯುವುದು. ಅದನ್ನು ಒಬ್ಬ ಸುಭಾಷಿತಕಾರ ಅಂತಾರೆ, ಮೀನ ಸ್ನಾನ ಮಾಡ್ತದೆ, ನಿರಂತರ ಗಂಗಾಜಲದಲ್ಲಿರುತ್ತದೆ. ಫಣಿ ಹಾವು ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡ್ತದೆ. ತಪಸ್ಸು ಮಾಡುವಾಗ ವ್ಯಕ್ತಿಗಳೇನು ಮಾಡ್ತಾರೆ? ಯಾವ ತರಹದ ನೀರು, ಹುಲ್ಲು, ಹಣ್ಣು ಅವೆಲ್ಲ ಬಿಟ್ಟು ಕೇವಲ ಗಾಳಿ ಸ್ವೀಕಾರ ಮಾಡಿ, ಧ್ರುವ ಮಹಾರಾಜರು ಮಾಡಿದ ತಪಸ್ಸೆ ಇದು. ಹಾಗಾಗಿ ಹಾವು ಗಾಳಿ ಸ್ವೀಕಾರ ಮಾಡ್ತದೆ. ಇಲಿ ಎಲ್ಲೋ ಒಂದು ಬಿಲದಲ್ಲಿ ಹೋಗಿ ಮಲಗ್ತದೆ, ಅದಕ್ಕೊಂದು ಮನೆಯೇ ಬೇಕಂತಿಲ್ಲ. ತಪಸ್ವಿಗಳು ಎಲ್ಲೋ ಮಲಗ್ತಾರೆ. ಬಕಪಕ್ಷಿ ಕಣ್ಣು ಮುಚ್ಚಿಕೊಂಡಿರುತ್ತೆ, ಯಾವಾಗಲೂ ನೋಡಿದರೆ ಧ್ಯಾನ ಮಾಡ್ತದೆ ಅಂತ ಅನಿಸ್ತಾ ಇರುತ್ತದೆ. ಮೇಷ ಹುಲ್ಲು ತಿಂತದೆ. ಕುರಿ ಸರ್ವೇ ಕಿಂನನು ಯಾಂತಿ ಮೋಕ್ಷ ಪದವಿಂ ಜ್ಞಾನ ಪ್ರಧಾನಂ ತಪಃ. ಜ್ಞಾನ ಪ್ರಧಾನಂ ತಪಃ. ಇವೆಲ್ಲವೂ ಕೂಡ ಮೋಕ್ಷಕ್ಕೆ ಹೋಗಿದೆಯಾ? ಮೀನವು ದಿನನಿತ್ಯ ಸ್ನಾನ ಮಾಡ್ತಾ ಇದೆ ಗಂಗೆಯಲ್ಲಿ ಅಂತ ಯಾರಾದರೂ ಮೀನಕ್ಕೊಂದು ಹೆಲಿಕಾಪ್ಟರ್ ತಂದು ಮೋಕ್ಷಕ್ಕೆ ಕೊಡಿಸಿದ್ದಾರಾ? ಜಲಚರ ಪ್ರಾಣಿಗಳು ಬಲ್ಲವೇ ತೀರ್ಥ ಮಹಿಮೆಯನು. ಅವುಗಳಲ್ಲಿ ನಾನಾ ತರಹದ ಜೀವಿಗಳಿದೆ ಗಂಗೆಯಲ್ಲಿ, ಮಧ್ವ ಸರೋವರದಲ್ಲಿ ಬೇಕಾದಷ್ಟಿದೆ. ಅವುಗಳಿಗೆ ಮೋಕ್ಷ ಆಗುತ್ತಾ? ಮೇಷ ಕುರಿ ಪಾಪ ಹುಲ್ಲು ತಿಂದೇ ಬದುಕ್ತದೆ. ಹುಲ್ಲು ತಿಂತಾ ಇದೆ, ಒಂದು ದಿನವೂ ಭಕ್ಷ್ಯ ಭೋಜ್ಯ ತಿಂದಿಲ್ಲ, ಹುಲ್ಲು ತಿಂದು ನಡೆಸಿದ ಜೀವನ, ಬಾ ಮೋಕ್ಷಕ್ಕೆ ಕರಿತರ? ಬರೇ ಗಾಳಿ ತಿಂದು ಬದುಕಿದೆ ಹಾವು, ಏನೇನೂ ತಗೊಂಡಿಲ್ಲ. ಹಾಗಾಗಿ ಅದು ಎಲ್ಲಾದರೂ ಮೋಕ್ಷಕ್ಕೆ ಹೋಗಿದೆಯಾ? ಯಾವ ಮನೆ ಇಲ್ಲ, ಏನಿಲ್ಲ, ಯಾವುದೋ ಒಂದು ಪೊದೆಯಲ್ಲಿ ಮಲ್ಕೊಂಡಿದೆ ಇಲಿ ಅಂತ ಹೇಳಿ ಅದಕ್ಕೇನಾದರೂ ಮಾನ ಸನ್ಮಾನಗಳು ಮಾಡ್ತಾ ಇದ್ದಾರಾ? ಕಣ್ಣು ಮುಚ್ಚಿಕೊಂಡು ಯಾವಾಗ ಧ್ಯಾನ ಮಾಡ್ತಾ ಇದೆ ಬಕಪಕ್ಷಿ, ಅದಕ್ಕೂ ಕೂಡ ಸ್ವರ್ಗ ಕೊಡೋಣ ಅಂತ ಇಲ್ಲ. ಯಾಕೆ? ಕಾರ್ಯಗಳೆಲ್ಲವೂ ಕೂಡ ನಡೆದಿದ್ದರೂ ಜ್ಞಾನ ಪ್ರಧಾನಂ ತಪಃ. ನಾವು ಮಾಡುವ ಕರ್ಮ, ನಾವು ಮಾಡುವ ತಪಸ್ಸು ಜ್ಞಾನಪೂರ್ವಕವಾಗಿ ಮಾಡಬೇಕು. ಒಂದು ನಾಣ್ಯಕ್ಕೆ ಹೇಗೆ ಎರಡು ಮುಖ ಅತ್ಯಗತ್ಯವೋ, ನಾವು ಮಾಡುವ ಧರ್ಮ ಕಾರ್ಯದ ವಿಧಿವಿಧಾನಗಳಲ್ಲಿ ಎರಡು ಅತ್ಯಂತ ಅಗತ್ಯವಾದದ್ದು. ಒಂದು ಜ್ಞಾನ, ಒಂದು ಕರ್ಮ. ಕರ್ಮ ಇಲ್ಲದ ಜ್ಞಾನ ಅದು ವ್ಯರ್ಥ, ಜ್ಞಾನ ಇಲ್ಲದ ಕರ್ಮ ಅದು ಇಲ್ಲ. ಹಾಗಾಗಿ ಮಾಡುವಾಗ ನಾವು ನಮಸ್ಕಾರ ಇರಬಹುದು, ಪ್ರದಕ್ಷಿಣೆ ಇರಬಹುದು, ಯಾರಿಗೆ ಮಾಡ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದೇವೆ, ಭಗವಂತ ಅವನು ಯಾರು, ಏನು ತತ್ವದಲ್ಲಿ ಹೇಳಿದ್ದೆಲ್ಲವನ್ನು ತಿಳಿಯಿರಿ ಅಂತಲ್ಲ. ಕನಿಷ್ಠ ಪಕ್ಷ ನಮಗೆ ಮಾನವ ದೇಹ ಕೊಟ್ಟು ಇಷ್ಟು ಇಂದ್ರಿಯಗಳೆಲ್ಲ ಸ್ವಸ್ಥದಲ್ಲಿಟ್ಕೊಂಡು, ಕೈ ಸೊಟ್ಟ ಮಾಡಿಲ್ಲ, ಬಾಯಿ ಸೊಟ್ಟ ಮಾಡಿಲ್ಲ, ಉತ್ತಮವಾದ ಇಂದ್ರಿಯಗಳನ್ನು ನೀಡಿ ಕಾಲಕಾಲಕ್ಕೆ ಅನುಗ್ರಹಿಸುವಂತಹ ಮಹಾ ಕರುಣಾಳು. ಇಷ್ಟು ಉಪಕಾರ ಮಾಡಿರುವಂತಹ ಕೃಷ್ಣನಿಗೆ
ನಾವು ಒಮ್ಮೆ ದರ್ಶನವು ಮಾಡದೇ ಇದ್ದರೆ, ಒಂದು ಭಕ್ತಿಪೂರ್ವಕ ನಮಸ್ಕಾರ ಮಾಡದೇ ಇದ್ದರೆ ನಾವು ಪಶುಗಳಂತೆ ಅಲ್ವಾ? ಈ ಭಾವದಿಂದ ನಾವು ಮಾಡಿದರೆ ನಾವು ಹಾಕುವ ಒಂದೇ ಪ್ರದಕ್ಷಿಣ ನಮಸ್ಕಾರವು ಕೂಡ ನಮಗೆ ವಿಶೇಷ ಅನುಗ್ರಹ ಆಗ್ತದೆ. ಯಾಕೆ? ಜ್ಞಾನ ಪ್ರಧಾನವಾಯ್ತಿತ್ತು. ನಾವು ಮಾಡುವ ತಪಸ್ಸಿರ್ಬೋದು, ನಾವು ಮಾಡುವ ಚಿಕ್ಕ ಪುಟ್ಟ ನಮಸ್ಕಾರಗಳು ಕೂಡ ಜ್ಞಾನಪೂರ್ವಕವಾಗಿ ಮಾಡಿದ್ದೇವೆ. ಆದ್ದರಿಂದ ಇದು ನಮಗೆ ಅನುಗ್ರಹಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇದನ್ನೇ ಭಾಗವತದಲ್ಲಿ ಶುಕಮುನಿಗಳು ಪರೀಕ್ಷಿತರಿಗೆ ಹೇಳುವಾಗ, ವ್ಯಕ್ತಿ ತಾನು ನಾನಾ ತರಹದ ಪಾಪಗಳನ್ನು ಮಾಡ್ತಾನೆ, ಮಾಡಿರುವಂತಹ ಪಾಪಗಳಿಗೆ ಅವನು ಇಹಲೋಕದಲ್ಲಿಯೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಪ್ರಾಯಶ್ಚಿತ್ತವನ್ನು ತಾನು ಮಾಡಿಕೊಳ್ಳಿಲ್ಲ ಅಂತಾದರೆ ಅವನು ನರಕಕ್ಕೆ ಹೋಗ್ತಾನೆ ಅಂತ ಹೀಗೆ ಒಂದು ಮಾತು ಬರುತ್ತೆ. ಯಾವ ಯಾವ ರೀತಿಯಲ್ಲಿ ಔಷಧಿಗಳನ್ನು, ಚಿಕ್ಕದಾದ ರೋಗಕ್ಕೆ ಚಿಕ್ಕ ಔಷಧಿ, ದೊಡ್ಡದಾದ ರೋಗಕ್ಕೆ ದೊಡ್ಡ ಔಷಧಿಯನ್ನು ನಾವು ಮಾಡ್ತೇವೋ, ನಮ್ಮ ತಪ್ಪುಗಳ ಇತಿಮಿತಿ, ಅದರ ಉದ್ದಗಲ ಏನು ಅಂತ ತಿಳಿದು ಅದಕ್ಕೆ ಬೇಕಾಗಿರುವಂತಹ ಪ್ರಾಯಶ್ಚಿತ್ತವನ್ನು ವ್ಯಕ್ತಿ ಮಾಡಿಕೊಳ್ಬೇಕು. ಶುದ್ಧನಾಗ್ತಾನೆ, ಒಳ್ಳೆಯ ಲೋಕವನ್ನು ಹೊಂದುತ್ತಾನೆ. ಆಗ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ. ವ್ಯಕ್ತಿಗಳು ಕೆಲವೊಮ್ಮೆ ಅನಿವಾರ್ಯದಿಂದ ತಪ್ಪು ಮಾಡ್ತಾರೆ, ಕೆಲವೊಮ್ಮೆ ಯಾವುದೋ ಒಂದು ಅಗತ್ಯ ಇದ್ದೇ ಏನೋ ಒಂದು ಆಗಿ ತಪ್ಪಾಗ್ತದೆ, ಗೊತ್ತಾಗದೆ ತಪ್ಪಾಗುತ್ತೆ, ಜ್ಞಾತಪೂರ್ವಕ ತಪ್ಪಾಗುತ್ತದೆ. ಪಾಪಗಳಂತೂ ನಡೀತದೆ. ಅದು ನೋಡಿ ಪಾಪ ಮಾಡಬಹುದು, ಕೇಳಿ ಉದ್ದೇಶಪೂರ್ವ ಎಲ್ಲ ಥರದ್ದು ಪಾಪಗಳು ನಡೀತದೆ. ಆದರೆ ಈ ಪಾಪಗಳು ನಡೆದಿದೆ ಅಂತ ನೀವು ಹೇಳುವಂತೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ, ಪ್ರಾಯಶ್ಚಿತ್ತ ಅಂದರೆ ಏನು? ಅದೊಂದು ಕರ್ಮ. ಏನೋ ಒಂದು ನಮಸ್ಕಾರ ಹಾಕಿ ಅಥವಾ ಒಂದು ಹೋಮ ಮಾಡಿ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ತಪ್ಪು, ಹೋಮದಲ್ಲಿ ಮಂತ್ರಗಳು ಉಚ್ಚಾರಣೆ ಮಾಡದೆ ಅಥವಾ ದ್ರವ್ಯಗಳು ಶುದ್ಧಿ ಇಲ್ಲದೆ ಅಥವಾ ನಮ್ಮ ಮನಸ್ಸು ಎಲ್ಲೋ ಇದೆ, ಸುಮ್ಮನೆ ಸ್ವಾಹ ಸ್ವಾಹ ಆಗ್ತಾ ಇದ್ದೇವೆ. ಹಾಗಾದರೆ ಇಲ್ಲೂ ತಪ್ಪು ನಡೀತು. ಈ ತಪ್ಪಿಗೆ, ಈ ಪಾಪಕ್ಕೆ ಇನ್ನೊಂದು ಪ್ರಾಯಶ್ಚಿತ್ತ, ಅಲ್ಲಿಯೂ ಪಾಪ ನಡೀತು. ಹೀಗೆ ಮನ್ಯೆ ಕುಂಜರ ಶೌಚವತ್, ಆನೆಯ ಸ್ನಾನದಂತೆ ನನಗೆ ಅನಿಸುತ್ತೆ. ಒಂದು ಆನೆ ತಾನು ಸ್ನಾನ ಮಾಡಬೇಕು ಅಂತ ಹೇಳಿ ಸರೋವರದಲ್ಲಿ ನೀರು ಹಾಕ್ಕೊಳ್ಳುತ್ತೆ, ಮತ್ತೆ ತಣ್ಣಗಾಯಿತು ಅಂತ ಹೇಳಿ ಬಿಸಿಯಾದ ಮಣ್ಣು ಹಾಕ್ಕೊಳ್ಳುತ್ತೆ, ಮಣ್ಣಾಯಿತು ಅಂತ ಮತ್ತೆ ಸರೋವರಕ್ಕೆ ಹೋಗುತ್ತೆ. ಹೀಗೆ ಮಾಡ್ತಾ ಹೋದರೆ ಕರ್ಮದಿಂದ ಕರ್ಮ, ಕರ್ಮದಿಂದ ಕರ್ಮ, ಮನ್ಯೆ ಕುಂಜರ ಶೌಚವತ್ ಅಂತಾರೆ. ಅದಕ್ಕೆ ಶುಕಮುನಿಗಳಂದರು, ಹೌದು, ಕರ್ಮಣ ಕರ್ಮ ನಿರ್ಹಾರ ನೇಹಾತ್ಯಂತಿಕ ಮಿಷ್ಯತೆ. ಇದೇ ಕರ್ಮದಿಂದಲೇ ತೊಳೆಯೋದು ಅನ್ನೋದು ಅದು ಅಂತ್ಯವಾದದ್ದಲ್ಲ, ಅದು ನಡೀತದೆ. ಹಾಗಾಗಿ ಮಾಡುವಾಗ ಕರ್ಮವನ್ನು ತಿಳಿದು ಭಕ್ತಿಯಿಂದ ಹರಿಸಮರ್ಪಿತವಾದ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು. ಅದು ನಾಮಸ್ಮರಣೆ ಆಗಬಹುದು, ನಾವು ಮಾಡುವಂತಹ ಕ್ರಿಯೆಗಳಾಗಬಹುದು, ಅದೆಲ್ಲವೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡುವಂಥದ್ದು ಅಂತ ತಿಳಿಸ್ತಾರೆ. ಹಾಗಾಗಿ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಅಂದರೆ ನಾಹಂ ಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಸ್ವಾಮಿ, ಮೇಲ್ನೋಟಕ್ಕೆ ನಾನು ಮಾಡಿದೆ ಅಂತ ಕರ್ಮ ಅನಿಸುತ್ತೆ, ಆದರೆ ನಾಹಂ ಕರ್ತ, ನಾನು ಈ ಕರ್ಮವನ್ನು ಮಾಡಿದವನಲ್ಲ, ನೀನೇ ನನ್ನನ್ನು ನಿಲ್ಲಿಸಿ ಈ ಕರ್ಮವನ್ನು ನೀನು ಮಾಡಿಸಿದ್ದಿ. ಹಾಗಾಗಿ ತ್ವತ್ಪೂಜಾ ತಥಾಪಿ ಮತ್ಕೃತ ಪೂಜಾ, ನಾನು ಮಾಡಿದಾಗೆ ಅನಿಸಿದ್ರು ನೀನು ನನ್ನಲ್ಲೇ ನಿಲ್ಲಿಸಿಕೊಂಡು ಪ್ರೇರಣೆ ಮಾಡಿ ಕರ್ಮವನ್ನು ಮಾಡಿದ್ದಿ. ನೀನು ಸ್ವತಂತ್ರನಾದವನು, ಈ ಕರ್ಮದ ಪುಣ್ಯ ಎಲ್ಲವೂ ಕೂಡ ಹರಿ ಅರ್ಪಿತ ಅಂತೇನು ಸಮರ್ಪಣೆ ಮಾಡೋದಿದೆಯಲ್ಲ, ಈ ಕರ್ಮದಲ್ಲಿ ಮಾಡುವಾಗ ಸ್ವಾತಂತ್ರ್ಯ ತ್ಯಾಗ ಮಾಡಬೇಕು. ಸ್ವಾತಂತ್ರ್ಯ ತ್ಯಾಗ ಅಂದರೆ ನಾನು ಮಾಡಿದೆ ಎಂಬುದನ್ನು ಸೇರಿಸಬಾರ್ದು. ನಾನು ಎಂಬುದಂಥದ್ದನ್ನು ಸೇರಿಬಿಟ್ರೆ ಶುದ್ಧವಾದ ಹಾಲಿನಂತೆ ಇರುವಂತಹ ಕರ್ಮದಲ್ಲಿ ಒಂದು ಹನಿ ಹುಣಸೆ ಹುಳಿ ಹಿಡಿದಾಗ ಆಗತ್ತೆ, ಅಥವಾ ನಿಂಬೆ ಹುಳಿ. ಹಾಗಾಗಿ ಮಾಡುವಂತಹ ಕರ್ಮದಲ್ಲಿ ದೇವರು ಮಾಡಿಸಿದ್ದಾನೆ. ಈಗ ನಾವೇ ಕರ್ಮವನ್ನು ಮಾಡ್ತಾ ಇದ್ದೇವೆ, ಭಾಗವತದಲ್ಲಿ ಬರುತ್ತೆ. ನಾವು ಕರ್ಮವನ್ನು ಮಾಡ್ತೇವೆ, ಕರ್ಮವನ್ನು ಮಾಡಿ ಅದರಿಂದ ಶ್ರಮ ಆಗ್ತದೆ, ಶ್ರಮವಾದರೂ ಕೂಡ ಸಕ್ಸಸ್ ಆಗ್ತಾನೆ ವ್ಯಕ್ತಿ. ಇದನ್ನು ರಘುಗಣರಾಜರು ಜಡಭರತರನ್ನು ಕೇಳ್ತಾರೆ. ಕರ್ಮವನ್ನು ಮಾಡಿದ್ದು ಜೀವ, ಅದರಿಂದ ಶ್ರಮ ಆಯಿತು, ಶ್ರಮಪಟ್ಟು ಅಹರ್ನಿಶಿ ಬೆಂದು ನೊಂದು ತಾನು ಫಲವನ್ನು ಹೊಂದಿದ. ಹಾಗಾಗಿ ಕರ್ಮವನ್ನು ಮಾಡಿದ್ದು ಜೀವನೇ ಅಂತ ಇರುವಾಗ
ಎಲ್ಲೋ ಕಾಣದೇ ಇರುವಂತಹ ಭಗವಂತನು ಕರ್ತ ಅಂತೆಲ್ಲ ಯಾಕೆ ನಂಬಬೇಕು ಅಂತ ಹೇಳಿದಾಗ ಅದಕ್ಕೆ ಜಡಭರತರು ಒಂದು ದೃಷ್ಟಾಂತ ಕೊಡ್ತಾರೆ. ರಹುಗಣ, ಈಗ ನೀನು ನೆಲದ ಮೇಲೆ ನಡೀತಾ ಇದ್ದಿ. ನೆಲದ ಮೇಲೆ ನಡೆಯುವಾಗ ನೆಲದ ಮೇಲೆ ನಿನ್ನ ಪಾದ ಇದೆ, ಪಾದದ ಮೇಲೆ ಗಂಟಿದೆ, ಹಿಮ್ಮಡಿ ಇದೆ, ಅದರ ಮೇಲೆ ಮಂಡಿ ಇದೆ, ಮಂಡಿಯ ಮೇಲೆ ತೊಡೆ ಇದೆ, ತೊಡೆ ಮೇಲೆ ಕಟಿ ಇದೆ, ಕಟಿ ಮೇಲೆ ಭುಜ ಇದೆ. ಯಾಕೆ ನಾನು ಹಿಮ್ಮಡಿಯಿಂದ ನಡಿತೇನೆ ಅಂತ ಹೇಳೋಲ್ಲ, ತೊಡೆಯಿಂದ ನಡಿತೇನೆ ಅಂತ ಯಾಕೆ ಹೇಳೋಲ್ಲ? ನೆಲದ ಮೇಲೆಯೇ ನಡಿತೇವೆ ಅಂತ ಯಾಕೆ ಹೇಳ್ತೇವೆ? ನಮ್ಮ ನಡೆಯುವ ಕ್ರಿಯೆಗೆ ಮುಖ್ಯವಾಗಿ ನೆಲ ಆಶ್ರಯ. ನಡೆಯುವಂತಹ ಕ್ರಿಯೆಗೆ ಮುಖ್ಯ ನೆಲ ಹೇಗೋ ಹಾಗೆ ನಾವು ಮೇಲ್ನೋಟಕ್ಕೆ ಮಾಡುವಂತೆ ಕಂಡರೂ ಕೂಡ ಭಗವಂತನು ನಮ್ಮಲ್ಲಿ ನಿಲ್ಲಿಸಿ ಆ ಕರ್ಮವನ್ನು ತಾನು ಮಾಡ್ತಾನೆ. ತಂದೆ ಮಗನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ ಮಗುವಿನ ಸರ್ವತೋಮುಖವಾದ ಕೈಯನ್ನು ಹಿಡಿದು ಅವನು ಶ್ರೀ ಗುರುಭ್ಯೋ ನಮಃ ಅಂತ ಬರೆಸ್ತಾನೆ. ಮಗು ಬರೀತು ಅಂದರೆ ಇದು ನಾವೆಲ್ಲ ನೋಡ್ತಾ ಇದ್ದೇವೆ, ಮಗು ಬರೆದದ್ದಲ್ಲ. ಮಗುವನ್ನು ಹಿಡಿದು ಅಕ್ಷರಾಭ್ಯಾಸವನ್ನು ಇವನು ಮಾಡಿಸಿದ. ಹಾಗೆ ತಂದೆ ಅಕ್ಷರಾಭ್ಯಾಸ ಮಾಡಿ ಬಿಟ್ಟುಬಿಡುತ್ತಾನೆ. ಆದರೆ ನಮ್ಮ ಜಗದೊಡೆಯನಾಗಿರುವಂತಹ ಭಗವಂತ ನಿರಂತರವಾಗಿ ನಮ್ಮಲ್ಲಿ ನಿಲ್ಲಿಸಿ ಕಾಲಕಾಲಕ್ಕೆ ಬೇಕಾದ ಕರ್ಮವನ್ನು ನಮ್ಮಿಂದ ತಾನು ಮಾಡಿಸ್ತಾನೆ. ಹಾಗಾಗಿ ನಮ್ಮ ಕೆಲವೊಮ್ಮೆ ಕರ್ಮಗಳು ಸಕ್ಸಸ್ ಆಗ್ತದೆ, ಕೆಲವೊಮ್ಮೆ ಫೇಲ್ಯೂರ್ ಆಗುತ್ತೆ. ಸಕ್ಸಸ್ ಯಾವಾಗ ಆಗುತ್ತೆ ಅಂದರೆ ನಮ್ಮ ಚಿತ್ತಕ್ಕೆ, ಭಗವಂತನ ಚಿತ್ತಕ್ಕೆ ಬಂದದ್ದೇ ನಮ್ಮ ಚಿತ್ತಕ್ಕೆ ಬಂದರೆ ಆಗ ಕರ್ಮವು ಸಕ್ಸಸ್. ಯಾಕೆಂದರೆ ಅವನು ಚಿತ್ತಕ್ಕಿದೆ, ಅದು ನಡೀತು. ನಾವೇ ಸ್ವತಂತ್ರರು ಅಂದಾಗ ಯಾಕೆ ಸಕ್ಸಸ್ ಆಗೋಲ್ಲ? ನಮ್ಮ ನಾಲಿಗೆಯನ್ನು ನಾವೇ ಕಚ್ಕೊಳ್ತೇವೆ, ನಮ್ಮ ಕಾಲನ್ನು ನಾವೇ ಎಡುತ್ತೇವೆ. ಯಾವುದೋ ಒಂದು ಮಂತ್ರ ಹೇಳಬೇಕಾಗಿರುತ್ತೆ, ಇನ್ಯಾವುದೋ ಮಂತ್ರ ಬರುತ್ತೆ. ಎಲ್ಲದರಲ್ಲೂ ನಾವು ಸ್ವತಂತ್ರರಾಗಿದ್ದೇವೆ, ಕಾಯಿಕ ವಾಚಿಕ ಮಾನಸಿಕವಾಗಿ. ಅಂದರೆ ಇಷ್ಟೆಲ್ಲ ಅನರ್ಥಗಳು ಯಾಕಾಗ್ತಾ ಇದೆ? ಹಾಗಾಗಿ ದೇವರು ಒಬ್ಬ ಇದ್ದಾನೆ, ಅವನು ನಮ್ಮ ಹಿಂದುಗಡೆ ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಎಂಬುವಂತಹ ಅನುಸಂಧಾನ ಬಹಳ ಮುಖ್ಯ ಎಂಬುದನ್ನು ಕೃಷ್ಣ ಪರಮಾತ್ಮ ಕರ್ಮಣ್ಯಕರ್ಮ ಯಪ್ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತ. ಕರ್ಮಣ್ಯಕರ್ಮ ಯಪ್ಪಶ್ಯೇತ್, ಬಹಳ ಒಗಟಿನಂತೆ ಈ ಮಾತನ್ನು ಕೃಷ್ಣ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ. ಕರ್ಮದಲ್ಲಿ ಅಕರ್ಮವನ್ನು ಯಾರು ನೋಡ್ತಾನೋ, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾನೋ ಅವನು ಬುದ್ಧಿವಂತರಲ್ಲಿ ಶ್ರೇಷ್ಠ. ಏನರ್ಥ ಆಗುತ್ತೆ? ಕರ್ಮಣ್ಯಕರ್ಮ ಯಪ್ಪಶ್ಯೇತ್, ಕರ್ಮವನ್ನು ಮಾಡ್ತಾ ಇರುವಂಥವರು ನಾವು. ಅಂದರೆ ಏನರ್ಥ? ವಿಧಿವಿಧಾನಗಳಿರುವುದು ಯಾರಿಗೆ? ನಮಗೆ. ಹಾಗಾಗಿ ಕರ್ಮವನ್ನು ಮಾಡುವಂತಹ ಜೀವಿಗಳು ಏನು ಚಿಂತನೆ ಮಾಡಬೇಕು? ಅಕರ್ಮವನ್ನು ಚಿಂತಿಸಬೇಕು. ಅಕರ್ಮ ಅಂದರೆ ಏನು? ವಿಧಿವಿಧಾನಗಳೇ ಇಲ್ಲದೇ ಇರುವಂತಹ ಭಗವಂತ. ಹಾಗಾಗಿ ಕರ್ಮದಲ್ಲಿ ಅಕರ್ಮವನ್ನು ಚಿಂತಿಸಬೇಕು ಅಂದರೆ ನಾವು ಮಾಡುವ ಕರ್ಮಾಚರಣೆಯ ಸಂದರ್ಭದಲ್ಲಿ ಅಕರ್ಮವಾಚ್ಯನಾಗಿರುವಂತಹ ಭಗವಂತನನ್ನು ಚಿಂತಿಸಬೇಕು. ಯಾಕೆಂದರೆ ಅವನು ನಮ್ಮಿಂದ ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಅಕರ್ಮಣಿಚ ಕರ್ಮಯಃ, ಅಕರ್ಮನಾಗಿರುವ ಭಗವಂತನಲ್ಲಿ ಕರ್ಮವನ್ನು ಚಿಂತನೆ ಮಾಡುವಂಥವನು ಯಾರಿದ್ದಾರೆ? ಹಾಗಾದರೆ ಕರ್ಮವನ್ನು ಮಾಡುವಾಗ ಭಗವಂತನ ಚಿಂತನೆ, ಭಗವಂತನಲ್ಲಿ ಅವನೇ ಕರ್ಮ ಮಾಡಿಸ್ತಾ ಇದ್ದಾನೆ ಎಂಬುವಂತಹ ಚಿಂತನೆಯನ್ನು ಮಾಡುವಂಥವನು ಸ ಬುದ್ಧಿಮಾನ್, ಅವನು ಬುದ್ಧಿವಂತ. ಯಾಕೆ ಅಂದರೆ ಅವನು ಕರ್ಮದ ಲೇಪ ಅವನಿಗಾಗೋದಿಲ್ಲ. ಇಲ್ಲದೇ ಇದ್ದರೆ ಕರ್ಮದ ಲೇಪ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆ? ಮೋಹ, ಸ್ವಾತಂತ್ರ್ಯ ಭ್ರಮೆ ಇವುಗಳಿಂದ ಮಾಡಿದಾಗ ನಮಗೂ ಕರ್ಮಕ್ಕೂ ಅತ್ಯಂತ ಅಟ್ಯಾಚ್ಮೆಂಟ್ ಉಂಟಾಗ್ತದೆ. ಅದರಿಂದ ನಡೆದಿರುವ ಲೋಪದೋಷಗಳೆಲ್ಲ ನಮಗೆ ಬರ್ತದೆ. ಸ್ವಾಮಿ ನಂದೇನದೋ ಸ್ವಾಮಿ ಎಲ್ಲ ನಿಂದೆ, ನಿನಗೇ ಅರ್ಪಣೆ ಅಂದರೆ ಅವನು ತಗೊಳ್ತಾನೆ. ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಹಲಸನ್ನು ತಿನ್ನಬೇಕು ಅಂತ ಬಹಳ ಇಷ್ಟ, ಹಲಸಿನ ಹಣ್ಣು ತಿನ್ನಬೇಕು ಅಂತ ಹೊರಟ್ರೆ ಮೇಣ ಹತ್ತುತ್ತೆ ಕೈಗೆ. ಏನು ಮಾಡಬೇಕು? ಜಿಡ್ಡನ್ನು ಹಚ್ಕೊಳ್ಬೇಕು, ಯಾವುದಾದ್ರೂ ಎಣ್ಣೆ ಪಸೆ ಅದನ್ನು ಹಚ್ಕೊಳ್ಬೇಕು. ಆಗ ಅದರ ಅಂಟು ಜಿಡ್ಡು ನಮಗೆ ನಾಟೋದಿಲ್ಲ.
ಹಾಗಾಗಿ ಕರ್ಮದ ಜಿಡ್ಡು, ಕರ್ಮದ ಅಂಟು ನಮಗೆ ಅಂಟಬಾರದು ಅಂದರೆ ಭಗವಂತನ ಕರ್ತೃತ್ವವನ್ನು ಚಿಂತಿಸಿ ಕರ್ಮ ಮಾಡಿದರೆ ಅದರ ಜಿಡ್ಡು ನಮಗೆ ಇಲ್ಲ. ಹಾಗಾಗಿ ಕರ್ಮಾಚರಣೆ ಮಾಡಬೇಕಾದ್ರೆ ನಮಗೆ ಈ ಭಾವ ಇರಬೇಕು ಎಂಬುದನ್ನು ತಿಳಿಸಿದ್ದಾರೆ. ಇನ್ನು ಕರ್ಮಗಳನ್ನು ಮಾಡುವುದು ಎಷ್ಟು ವಿಧದಿಲ್ಲ. ಕಾಯಿಕ ಕರ್ಮವನ್ನು ಮಾಡ್ತೇವೆ, ಮಾನಸಿಕವಾಗಿ ಮಾಡ್ತೇವೆ, ವಾಚನಿಕವಾಗಿ ಕರ್ಮ ಮಾಡ್ತೇವೆ. ರಥ ಮುಂತಾಗಿರುವಂತಹ ಪಲ್ಲಕ್ಕಿ ಎಲ್ಲ ಎಳೆಯುವಾಗ ನಮ್ಮ ಶರೀರದಿಂದ ಕರ್ಮಗಳು ನಡೀತದೆ, ಕಾಯಿಕವಾಗಿರುವ ಕರ್ಮ. ವಾಚನಿಕವಾಗಿ ನಾವು ಮಾಡುವಂತಹ ಪ್ರದಕ್ಷಿಣಾ ಕಾಲದಲ್ಲಿರುವ ಮಂತ್ರಗಳನ್ನು ಹೇಳ್ಬೋದು, ಅಥವಾ ನಾವು ಉಪನ್ಯಾಸ ಮಾಡೋದಿರ್ಬೋದು, ಹಾಡು ಹಾಡೋದಿರ್ಬೋದು, ಏನೇ ಇದ್ದರೂ ಕೂಡ ನಾವು ಮಾತನಾಡುವುದೆಲ್ಲ ವಾಚನಿಕವಾದ ಕರ್ಮ. ಕೆಲವೊಮ್ಮೆ ಸುಮ್ಮನೆ ಕೂತಾಗ ಮನಸ್ಸಿನಿಂದಲೇ ಕ್ರಿಯೆ ನಡೀತಾ ಇರ್ತದೆ, ಮಾನಸಿಕವಾಗಿಯೇ ಚಿಂತನೆ ನಡೀತಾ ಇರ್ತದೆ. ಎಷ್ಟೋ ಜನ ಪ್ರದಕ್ಷಿಣೆಯೆಲ್ಲ ಬಂದು ಒಂದು 5 ನಿಮಿಷ ಅಲ್ಲಿ ಕೂಡ್ತಾರೆ. ಯಾಕೆಂದರೆ ತಮ್ಮ ಒಂದು ಚಿಂತನೆ ಕೂತಾಗ ದೇವರನ್ನು ನೋಡಿದ್ದನ್ನು ಒಮ್ಮೆ, ಯಾಕೆಂದರೆ ನಾವು ಗಂಟೆಗಟ್ಟಲೆ ನೋಡಲಿಕ್ಕೆ ಇರೋಲ್ಲಲ್ಲ, ಭಗವಂತನ ರೂಪವನ್ನು ಆ ಒಂದು ಕೆಲವು ಸಮಯಗಳಲ್ಲಿ ನಮ್ಮ ಚಿತ್ತದಲ್ಲಿರ್ತಾನೆ. ಅವನನ್ನು ಕೂತು ಧ್ಯಾನ ಮಾಡಿ ನಮ್ಮ ಅಭೀಷ್ಟೆಗಳನ್ನು ಅವನಲ್ಲಿ ಪ್ರಾರ್ಥನೆ ಮಾಡೋದು. ಹಾಗಾಗಿ ಮಾನಸಿಕವಾಗಿರುವಂತಹ ಕಾರ್ಯಗಳಿದೆ, ಇವುಗಳನ್ನು ಕೂಡ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ರೂಪಗಳು ಯಾವುದೂ ಕೂಡ ಬೇರೆ ಅಲ್ಲ. ಈಗ ನೋಡಿ, ಮಾನಸಿಕ ಕ್ರಿಯಾ ಬೇರೆ, ದೈಹಿಕವಾದದ್ದು ಬೇರೆ, ವಾಚನಿಕವಾದದ್ದು ಬೇರೆ. ಕ್ರಿಯೆಗಳು ಭಿನ್ನ ಭಿನ್ನ ಆಯಿತು ಅಂದ ಮಾತ್ರಕ್ಕೆ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ಭಾವ ದ್ರವ್ಯ ಕ್ರಿಯಾಗಳೆನಿಸುವ ಈ ವಿಧ ಅದ್ವೈತತ್ರಯಂಗಳ ಅಂತಾರೆ ದಾಸರು. ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ 3 ಐಕ್ಯ ಚಿಂತನೆಯನ್ನು ಮಾಡುವುದೇ ಭಗವಂತನಿಗೆ ಮಾಡುವಂತಹ ಕರ್ಮ ಸಮರ್ಪಣೆ. ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ. ಈ ವಿಧವಾದ 3 ಅದ್ವೈತತ್ರಯಗಳನ್ನು ನೀನು ಚಿಂತನೆ ಮಾಡಿ ಮರೆಯದೇ ಭಗವಂತನಿಗೆ ಸಮರ್ಪಣೆ ಮಾಡಿ. ಇವತ್ತಿಗೂ ಕೂಡ ಜ್ಞಾನಿಗಳು, ದೊಡ್ಡ ವ್ಯಕ್ತಿಗಳು ತಾವು ರಾತ್ರಿಯ ಹೊತ್ತು ಮಲಗುವಾಗ ಚಿಂತನೆ ಮಾಡ್ತಾರೆ. ಏನು ಅಂತ, ಬೆಳಿಗ್ಗೆಯಿಂದ ಈವರೆಗೂ ಕೂಡ ಮಾಡಿರುವಂತಹ ಏನು ಕರ್ಮ ಇದೆ ಅದು ನೀನು ಮಾಡಿಸಿದ್ದಿ, ಕೇಶವಾರಾಧನೆ ಸಾಸ್ಯಾತ್, ಅದು ನಿನ್ನ ಪೂಜಾರೂಪವಾಗಿದೆ ಅಂತ ಹೇಳಿ ಕೈ ಮುಗಿದು ಮಲಗ್ತಾರೆ. ಹಾಗಾದರೆ ಇಡೀ ದಿನದ ಆಗು ಹೋಗುಗಳು ಏನು ನಡೆದಿದೆ, ಸ್ವಾಮಿ ತಪ್ಪಾಗಿದ್ದರೆ ಇನ್ನೊಮ್ಮೆ ಆ ತಪ್ಪು ನನ್ನಿಂದ ಮಾಡಿಸ್ಬೇಡ, ಏನು ಸರಿ ಇದೆ ಅದೆಲ್ಲವೂ ಕೂಡ ನಿಂದು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತಸ್ಯ ವಿದ್ಯಾ ಅಥವಾ ತೇಷಾಂ ವಿದ್ಯಾ ಫಲಿಷ್ಯತಿ. ಏನು ಒಳ್ಳೆಯದಾಗ್ತಾ ಇದೆ, ಗುರುದೇವ ಪ್ರಸಾದಜಾನ್, ಗುರುಗಳ, ತಂದೆ ತಾಯಿಯರ, ಹಿರಿಯರ ಅನುಗ್ರಹದಿಂದ ಏನೋ ಭಗವಂತ ಒಳ್ಳೇದು ಮಾಡಿದ್ದಾನೆ. ಏನು ನಮ್ಮಿಂದ ಏನು ಅವಘಡಗಳು ನಮ್ಮ ಜೀವನದಲ್ಲಿ ಬರ್ತಾ ಇದೆ, ಏನೋ ಮಾಡಿದ್ನಪ್ಪ ಹಿಂದೆ, ಯಾರಿಗೋ ಏನೋ ಮಾಡಬಾರ್ದು ಮಾಡಿದ್ದೆ, ದೇವರು ಹೀಗೆ ಕೊಟ್ಟಿದ್ದಾನೆ. ಹೀಗೆ ಚಿಂತನೆ ಮಾಡಿದರೆ ಅವನ ಕಷ್ಟದ ಪರಿಮಿತಿಯೂ ಕಮ್ಮಿ ಆಗುತ್ತೆ, ಅವನಿಗೆ ವಿದ್ಯಾ ಶೀಘ್ರವಾಗಿ ಒಲಿಯುತ್ತೆ. ಹಾಗಾಗಿ ಭಾವಾದ್ವೈತ, ಕ್ರಿಯಾದ್ವೈತ. ಭಾವ ಅಂದರೆ ಕಾರ್ಯಕಾರಣ ಭಾವ. ಅಕ್ಕಿ ಇಂದ ಅನ್ನ, ಅಕ್ಕಿಯು ಕಾರಣ. ಯಾವುದಕ್ಕೆ ಕಾರಣ? ಅನ್ನ ಆಗಬೇಕು ಅಂದರೆ ಅಕ್ಕಿ ಬೇಕು. ಹಾಗಾಗಿ ಅಕ್ಕಿ ಎಂಬುದು ಕಾರಣ, ಅದರಿಂದ ಆಗುವ ಅನ್ನ ಅದು ಕಾರ್ಯ. ಇದು ಕಾರ್ಯಕಾರಣ ಭಾವ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಇರುವಂತಹ ಅದ್ವೈತ ಅಂತ ಹೇಳಿದರೆ ಏನರ್ಥ? ಇವುಗಳನ್ನು ಮಾಡಿಸುವ ಭಗವದ್ ರೂಪಗಳು ಒಂದೇ. ಅಕ್ಕಿ ಗಟ್ಟಿಯಾಗಿತ್ತು, ಅಷ್ಟು ತಿನ್ನಲಿಕ್ಕೆ ಸರಿಯಿಲ್ಲ, ಹಾಗಾಗಿ ಸ್ವಲ್ಪ ಲೋವಲ್ಲಿ ದೇವರಿದ್ದಾನೆ. ಅನ್ನ ಆಯಿತು, ನೈವೇದ್ಯಕ್ಕಾಯಿತು, ಅದಕ್ಕೆ ತುಂಬ ರುಚಿ ಇತ್ತು, ಅದರಲ್ಲಿ ಜಾಸ್ತಿ ದೇವರಿದ್ದ ಇಲ್ಲ. ಭಾವದ್ವೈತ, ಭಾವಾದ್ವೈತ ಅಂದರೆ ಯಾವುದೇ ವಸ್ತುಗಳ ಕಾರ್ಯಕಾರಣ ಭಾವ ಏನಿದೆ ಅವುಗಳಲ್ಲಿರುವಂತಹ ಭಗವಂತನು ಒಂದೇ. ದ್ರವ್ಯಾದ್ವೈತ, ದ್ರವ್ಯಾದ್ವೈತ ಅಂದರೆ ಎಲ್ಲ ತರಹದ ವಸ್ತುಗಳಲ್ಲಿರುವಂಥದ್ದು. ಭಗವಂತನು, ನಾವು ಅನೇಕ ತರಹದ ವಸ್ತುಗಳನ್ನು ನೋಡ್ತಾ ಇದ್ದೇವೆ. ನಾವು ನೋಡುವ ಜಡ ವಸ್ತು ಆಗಬಹುದು, ಅಥವಾ ನಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ, ನಾನಾ ಥರದ ಬಂಧು ಬಾಂಧವರು, ತೃಣಗಳು, ದ್ವೇಷಿ, ಸ್ನೇಹಿತ, ಶತ್ರು, ಹೀಗೆ ಯಾರನ್ನು ನೋಡ್ತೇವೋ ಅವರಲ್ಲಿ ಇರುವ ಭಗವಂತನೂ ಒಂದೇ. ಸ್ನೇಹಿತನಲ್ಲಾಗುವಾಗ ಸುಂದರನಾದ ಭಗವಂತ, ಗುಣಪೂರ್ಣನಾದ ಭಗವಂತ,
ದ್ವೇಷಿಯಲ್ಲಾಗುವಾಗ ಕುಬ್ಜನಾದ ಕೆಟ್ಟ ಭಗವಂತ ಹಾಗಿಲ್ಲ. ಎಲ್ಲೆಡೆಯೂ ಇರುವಂತಹ ಭಗವಂತ ಒಂದೇ. ಇದು ದ್ರವ್ಯಾದ್ವೈತ. ಇನ್ನು ಕ್ರಿಯಾದ್ವೈತ ಅಂದರೆ ಆಗ ನಾನು ಹೇಳಿದ್ನಲ್ಲ, ನಮ್ಮ ದೇಹದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಏನು ನಮ್ಮಿಂದ ಕ್ರಿಯೆಗಳು ನಡೀತಾ ಇದೆ, ಇದನ್ನು ನಡೆಸುವಂತಹ ಭಗವಂತನೂ ಕೂಡ ಒಬ್ಬನೇ ಆಗಿದ್ದಾನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನ ಮೂಲರೂಪಿಯಾದ ಅನಂತ ಪದ್ಮನಾಭ ಶ್ರೀಮನ್ನಾರಾಯಣ ಅವನು ಮೊದಲು, ಅವನು ಪೂರ್ಣನಾಗಿದ್ದಾನೆ. ಅದರಿಂದ ಬಂದಿರುವಂತಹ ಅವತಾರಗಳಿದೆಯಲ್ಲ ಬೇರೆ ಬೇರೆ, ರಾಮ, ಕೃಷ್ಣ, ವೇದವ್ಯಾಸ, ನಾನಾ ಥರದ್ದು, ಅದು ಪೂರ್ಣ. ಒಂದು ದೀಪವನ್ನು ತೆಗೆದುಕೊಂಡು ಸಹಸ್ರ ದೀಪಗಳನ್ನು ಹಚ್ಚಿದಾಗ ಮೊದಲನೆಯ ದೀಪದ ಬೆಳಕು ಕಮ್ಮಿ ಆಗೋಲ್ಲ. ಇದು ಹಾಗೇ ಉರಿತದೆ, ಸಹಸ್ರಾರು ದೀಪಗಳು ಹಾಗೇ ಉರಿತದೆ. ಪ್ರಕಾಶ ಸ್ವರೂಪನಾಗಿರುವಂತಹ ಭಗವಂತನು ಪೂರ್ಣನಾಗಿ ಮೊದಲ ಹೇಗಿದ್ದಾನೋ, ತದನಂತರ ಬರುವಂತಹ ಯಾವ ಯಾವ ಅವತಾರಗಳಿದೆ ಅದೂ ಪೂರ್ಣವೇ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಹಾಗಾಗಿ ಪೂರ್ಣದಿಂದ ಪೂರ್ಣವನ್ನೇ ಮಾಡ್ತಾ ಹೋದರೆ ಪೂರ್ಣವೇ ಉಳಿತದೆ. ಇದು ದೇವರು ಇರುವಂತಹ ಅನುಸಂಧಾನ, ಅವನು ನಮ್ಮಿಂದ ಮಾಡಿಸಿದ್ದಾನೆ ಎಂಬುವಂತಹ ಚಿಂತನೆಯೇ ಭಗವಂತನಿಗೆ ಕರ್ಮಾದಿಗಳ ಸಮರ್ಪಣೆ ಅಂತ ಹೇಳಿದ್ದಾರೆ. ಮತ್ತು ಕೃಷ್ಣ ಪರಮಾತ್ಮ ಇನ್ನೊಂದು ಹೇಳುವಂಥದ್ದು, ಹರಿಯ ಪೂಜೆ ಬಹಳ ಸುಲಭ ಅಂತ. ಭಗವಂತನನ್ನು ಮೆಚ್ಚಿಸಲಿಕ್ಕೆ ಏನೂ ಕಷ್ಟ ಇಲ್ಲ. ಇವತ್ತು ಭಗವಂತನ ಸಂತೃಪ್ತಿಗಾಗಿ ದೇವರು ನೀನಲ್ಲಿ ಹೋಗಿ ಸಹಸ್ರಾರುಗಳ ಚೀಟಿಯನ್ನು ಹರಿಸು, ಬೇಕಾದಷ್ಟು ರಥೋತ್ಸವ ಅವುಗಳನ್ನೇ ಬರೇ ಮಾಡಿದರೆ ಮಾತ್ರ ಪ್ರೀತಿ ಆಗ್ತಾನೆ ಅಂತಿಲ್ಲ. ಇದ್ದವರು ಅದನ್ನು ಮಾಡಿಸಿದಾಗ ತುಂಬ ಪ್ರೀತನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಇಲ್ಲದೇ ಇದ್ದವರು ಏನು ಪ್ರೀತನಾಗೋಲ್ಲ ಅಂತಿಲ್ಲ. ಭಗವಂತನು ಇದ್ದಲ್ಲಿ ನಾವು ಭಗವಂತನನ್ನು ನೆನೆದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ಭಗವಂತನಿಗೆ ಫಲವನ್ನು ಸಮರ್ಪಣೆ ಮಾಡೋದು. ಫಲ ಆಗದೇ ಇದ್ದರೆ ಪತ್ರವನ್ನು, ಪತ್ರ ಆಗದೇ ಇದ್ದರೆ ಕೊನೆಗೆ ಎಲ್ಲವೂ ಕೂಡ ನೀರಿನಿಂದಲೇ ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಉದಾಹರಣೆಯನ್ನು ಶ್ರೀಗಳವರು ನೀಡ್ತಾರೆ. 100 ಸುವರ್ಣ ಆಭರಣಗಳಿಂದ ವೈಭವೋಪೇತವಾಗಿ ಪೂಜೆಯನ್ನು, ಅನಂತ ಪದ್ಮನಾಭನ ಪೂಜೆಯನ್ನು ಮಾಡಿದ ಚೋಳ ಮಹಾರಾಜ. ಕಾರ್ತಿಕ ಮಾಸ ಮಹಿಮೆಯಲ್ಲಿ ಬರುವಂತಹ ಒಂದು ಕಥೆ ಇದು. ಆಗ ವಿಷ್ಣುದಾಸ ಎಂಬುವಂತಹ ಒಬ್ಬ ಬ್ರಾಹ್ಮಣ ಹೋಗಿ ತುಳಸಿ ಪತ್ರಗಳನ್ನು ತಗೊಂಡು, ದೂರ್ವಾಂಕುರಗಳನ್ನು ತಗೊಂಡು ಅರ್ಚನೆ ಮಾಡಿದ. ಅರ್ಚನೆ ಮಾಡಿದಾಗ ಅವನು ಹಾಕಿದ ಆಭರಣಗಳೆಲ್ಲವೂ ಕೂಡ ತುಳಸಿ ಅಂಕುರ, ಈ ಗರಿಕೆ ಹುಲ್ಲಿನಿಂದ ಮುಚ್ಚಿ ಹೋಯಿತು. ಅವನು ಬೈತಾನೆ, ದರಿದ್ರನಾದ ನೀನು, ನಾನು ಮಾಡಿದ ಪೂಜೆ ಬೆಲೆ ಗೊತ್ತಾ ನಿನಗೆ? ಯಾವುದೋ 4 ಹೂಗಳೋ 4 ಪುಷ್ಪ ಪತ್ರ ಹಾಕಿದೆಯಾ ಅಂತ ಹೇಳಿ ಶ್ರೇಷ್ಠ ಅಂದ್ಕೊಂಡಿದ್ದೀಯಾ? ಬಂಗಾರದ್ದು, ವಜ್ರದ್ದು, ವೈಡೂರ್ಯದ್ದು ಹಾಕಿದ್ದೆ ನಾನು. ಇಬ್ಬರಿಗೂ ಪಂದ್ಯ, ಯಾರು ಮೊದಲು ಮೋಕ್ಷಕ್ಕೆ ಹೋಗ್ತಾರೆ ನೋಡೋಣ ಅಂತ. ಆದರೆ ದಿನನಿತ್ಯವೂ ಅಲಂಕಾರ, ದಿನನಿತ್ಯವೂ ಅರ್ಚನೆ. ಇವನು ರಾಜ ಅವನನ್ನು ಮೀರಿಸುವಂತೆ ಅಲಂಕಾರ ಮಾಡಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡ್ತಾನೆ. ಇವನು ನಿರಂತರ ತನಗೆ ಸಿಕ್ಕಿದ ಹೂ ಏನಿದೆ ಅದನ್ನಿಂದಲೇ ಅರ್ಚನೆ ಮಾಡ್ತಾನೆ. ಹಾಗಾಗಿ ಅಲ್ಲಿ ಪತ್ರಕ್ಕೆ ಒಲೆದ ಭಗವಂತ. ಮೊದಲು ವಿಮಾನ ಬಂತು, ವಿಷ್ಣುದಾಸನನ್ನೇ ತೆಗೆದುಕೊಂಡು ಹೋದರು. ಹಾಗಾಗಿ ಪತ್ರದಿಂದ ಭಗವಂತನು ಪ್ರೀತನಾದಾನೆ. ಪತ್ರಂ ಪುಷ್ಪಂ. ಗಜೇಂದ್ರನಿಗೆ ಏನಿದೆ? ಗಜೇಂದ್ರನು ಐಶ್ವರ್ಯ ಇರುವವನ, ರೂಪವಂತನ, ವಿದ್ಯಾವಂತನ, ಗುಣವಂತನ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನ, ಮನುಷ್ಯನೇ ಅಲ್ಲ. ಆದರೂ ಯಾರಿಗೂ ಬೇಗ ಒಲೆಯದ ಭಗವಂತ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಾರಾಯಣ ಅಖಿಲ ಕುರೋ ಭಗವನ್ ನಮಸ್ತೆ ಅಂತ ಸಮರ್ಪಣೆ ಮಾಡಿದರೆ ಭಗವಂತ ಬಂದು ಅವನ ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡಿದ. ಪುಷ್ಪದ ಸಮರ್ಪಣೆಯನ್ನು ಮಾಡುವಾಗ ಭಗವಂತನು ಅನುಗ್ರಹ ಮಾಡ್ತಾನೆ. ಶಬರಿ ರಾಮನ ನಿರೀಕ್ಷೆಯನ್ನೇ ಮಾಡ್ತಾ ತನ್ನ ಕಾಲವನ್ನು ಕಳೆಯುವ ಕಾಲಕ್ಕೆ ರಾಮನಿಗೆ ಗೊತ್ತಾಗಿಯೇ ಅಲ್ಲಿ ಬಂದ. ರಾಮನಿಗೆ ಗೊತ್ತಿತ್ತು ಇವಳನ್ನು ಅನುಗ್ರಹ ಮಾಡಬೇಕು ಅಂತ ಬಂದ. ಅವಳು ಕೊಟ್ಟ ಎಕ್ಕಶ್ಚಿತ್ ಹಣ್ಣು ಏನು ಬಹಳ ಅಮೃತ ಫಲ ಏನಲ್ಲ, ಏನು ಬೆಳಿಲಿಕ್ಕೆ ಸಾಧ್ಯ? ಆ ಶಬರಿ ಏನು ಕೊಟ್ಟಾಳು ರಾಮನಿಗೆ? ಆದರೂ ಅದನ್ನೇ ಭಕ್ತ್ಯುಪರುತಂ, ಭಕ್ತಿಯಿಂದ ಕೊಟ್ಟದ್ದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅನುಗ್ರಹನ ಮಾಡ್ತಾನೆ.
ಆಮೇಲೆ ತೋಯವನ್ನು ರಂತಿದೇವ ಬಹಳ ಕಾಲ ಉಪವಾಸ ಮಾಡಿದ್ದಾನೆ, ಬಹಳ ದಿನಗಳವರೆಗೂ ಉಪವಾಸ ಮಾಡಿದ. ಉಪವಾಸ ಮಾಡಿ ಎಲ್ಲವನ್ನು ದಾನ ಮಾಡಿದ್ದಾನೆ. ಉಪವಾಸದಲ್ಲೇ ಇದ್ದು ಸರ್ವಸ್ವ ದಾನ. ಒಂದು ಹಿಟ್ಟು ಉಳಿದಿತ್ತು. ಉಪವಾಸ ಆದವನೇ ಪಾರಣೆ ಅಂತ ಹಿಟ್ಟು ತಿನ್ನಬೇಕು ಅಂತ ಹೊರಟ್ರೆ ಭಿಕ್ಷುಕ ಬಂದ. ಬಹಳ ದಿನ ಆಯಿತು ಊಟ ಮಾಡಿಲ್ಲ, ಹಿಟ್ಟನ್ನು ಕೃಷ್ಣಾರ್ಪಣ ಅಂತ. ಇರುವಂಥದ್ದು ನೀರು ಕುಡಿಬೇಕು ಅಂತ ಹೇಳಿ ಉದ್ಯುಕ್ತನಾಗಿದ್ದಾನೆ. ಆದರೆ ಎದುರುಗಡೆ ಬಾಯಿ ತೆಗೆದುಕೊಂಡು ಒಂದು ದೀನವಾಗಿ ನೋಡುವಂತಹ, ಬಾಯಿ ಬಿಟ್ಕೊಂಡು ನೋಡ್ತಾ ನೀರಡಿಕೆಯಿಂದ ಬಂದಿದೆ ನಾಯಿ. ಆ ಒಂದು ಪ್ರಾಣಿಗೇನೆ ಭಗವಂತನು ಪ್ರೀತನಾಗಲಿ ಅಂತ ಕೊಟ್ಟ. ಇದರಿಂದ ಭಗವಂತನು ತಾನು ಅನುಗ್ರಹವನ್ನು ರಂತಿದೇವನಿಗೆ ಯಾವ ತಪಸ್ಸು, ಯಾವ ತರಹದ ವನವಾಸ ಅವುಗಳನ್ನು ಮಾಡ್ತಾರೋ ಅಂತಹ ರೀತಿಯಲ್ಲಿ ಅವನಿಗೆ ಅನುಗ್ರಹ ಮಾಡಿದ ತೋಯದಿಂದ. ಹಾಗಾಗಿ ಭಗವಂತ, ಸ್ವಾಮಿಗಳು ಅಂತಾರೆ, ನಮಗಿಂತ ಭಗವಂತ ಎಲ್ಲೋ ನಮಗಿಂತ ದೂರ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸುತ್ತಮುತ್ತಲೇ ಎಲ್ಲೆಡೆ ಭಗವಂತ ಇದ್ದಾನೆ. ರಾಮೇಶ್ವರದಲ್ಲಿ ಕಾಶಿಯ ಗಂಗೆಯನ್ನು ಅಭಿಷೇಕ ಮಾಡಬೇಕು ಅಂತ ಸಾಧುಗಳು ಸಂಕಲ್ಪ ಮಾಡಿದ್ರಂತೆ. ಒಂದು 4 ಜನ ಸಾಧುಗಳು ಕಾಶಿಗೆ ಹೋಗಿ ಗಂಗೆಯನ್ನು ತಂಬಿಗೆಯಲ್ಲಿ ತಿರುಣಿಗಿ, ಅದೊಂದು ಯಾತ್ರಾ ತಂಬಿಗೆ ಚೆಂಬು ಇರುತ್ತದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ಒಂದು ಒಂಟೆ ಬಾಯಾರಿಕೆಯಿಂದ ಒದ್ದಾಡ್ತಾ ಇತ್ತು. ಪಾಪ ಎಲ್ಲ ಸಾಧುಗಳಿಗೂ ಕರುಣೆ ಬಂತು. ಒಂಟೆ ಒದ್ದಾಡ್ತಾ ಇದೆ, ನೀರಿದ್ದರೆ ಚೆನ್ನಾಗಿರ್ತಾ ಇತ್ತು, ನೀರು ಕೊಟ್ಬಿಟ್ರೆ ಪಾಪ ಚೆನ್ನಾಗಾಗ್ತಾ ಇತ್ತು, ಬದುಕ್ತದೆ ಅದು ಅಂತ. ತಮ್ಮ ಕೈಯಲ್ಲಿ ನೀರಿದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಆದರೆ ಒಬ್ಬ ಸಾಧು ತನ್ನ ತಂಬಿಗೆಯಲ್ಲಿರುವಂತಹ ನೀರನ್ನೇ ತೆಗೆದು ಅದನ್ನೇ ಕುಡಿಸ್ದ. ಆಗಿನ ಕಾಲದ ಕಾಶಿಯಾತ್ರೆ ಈಗಿನ ಕಾಶಿಯಾತ್ರೆ ಅಂತ ಸುಲಭ ಆಗಿರಲಿಲ್ಲ. ಇವತ್ತು ಅಂದ್ಕೊಂಡ್ರೆ 2 ಗಂಟೆಯಲ್ಲಿ ನಾವು ಕಾಶಿಯಲ್ಲಿರ್ತೇವೆ, ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ. ಆಗ ಜೀವನದಲ್ಲಿ ಒಮ್ಮೆ 10-12 ವರ್ಷ ಕಾಯ್ತಾರೆ, ಬರಲಿಲ್ಲ ಅಂದರೆ ಪಿಂಡ ಪ್ರದಾನ ಮಾಡ್ತಾರೆ. ಯಾಕೆಂದರೆ ಅಷ್ಟು ಕಷ್ಟಕರವಾಗಿರುವ ಕಾಲದಲ್ಲಿ ನೀನು ಕೊಡ್ತಿ ಮಾರಾಯ, ನೀನು ದೊಡ್ಡ ಮನಸ್ಸು, ನಮಗಾಗೋಲ್ಲ ಅಂತ ಬೇರೆಯ ಸಾಧುಗಳು ತಾವು ತೆಗೆದುಕೊಂಡ ನೀರನ್ನು ರಾಮೇಶ್ವರದಲ್ಲಿ ಹೋಗಿ ಶಿವನಿಗೆ ಅಭಿಷೇಕ ಮಾಡಿದರು. ಯಾವ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿದರು ಸಾಧುಗಳು, ಅವರಿಗೆ ಏನು ಪುಣ್ಯ ಬಂತು ಅದರ 100ರಷ್ಟು ಪುಣ್ಯ ಒಂಟಿಗೆ ನೀರು ಕೊಟ್ಟ ಸಾಧುವಿಗೆ ಬಂತು ಅಂತಾರೆ. ಭಗವಂತನು ಕೇವಲ 10/10 ಒಂದು ಗರ್ಭಗುಡಿಯಲ್ಲಿ ಮಾತ್ರ ಇದ್ದಾನೆ, ಅಲ್ಲೂ ಇದ್ದಾನೆ. ಅಲ್ಲಿ ಮಾತ್ರ ಅಲ್ಲ, ಪ್ರಹ್ಲಾದರಾಜರು, ನರಸಿಂಹದೇವರು ಎಲ್ಲಿದ್ದಾರೆ, ದೇವರು ಎಲ್ಲಿದ್ದಾರೆ ಅಂತ ಹಿರಣ್ಯಕಶಿಪು ಕೇಳಿದರೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲ ಕಡೆ ಇದ್ದಾನೆ, ಸ್ತಂಭದಲ್ಲಿ ಹಾಗಾಗಿ ಕಾಣದ. ಹಾಗಾಗಿ ನಮಗಿಂತ ಭಗವಂತನು ಎಲ್ಲೋ ಕಾಣದೇ ಇರುವಂತಹ ಒಂದು ದೊಡ್ಡ ಹೈಟೆಕ್ ಸಿಟಿಯಲ್ಲಿ ಎಸಿಗಳ ಮಧ್ಯದಲ್ಲಿ ಅಲ್ಲಿ ಕೂತಿದ್ದಾನೆ ಅಂತ ಅಲ್ಲ, ಪ್ರತಿಯೊಬ್ಬರ ವ್ಯಕ್ತಿಗಳ ಹೃದಯದಲ್ಲಿ ನಾವು ನೋಡುವ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳ ಅಂತರ್ಗತನಾಗಿಯೂ ಭಗವಂತ ತಾನು ಇದ್ದಾನೆ. ನಮ್ಮೆಲ್ಲರ ಸೇವೆಯನ್ನು ತೆಗೆದುಕೊಳ್ಳಲಿಕ್ಕೆ, ಅನುಗ್ರಹ ಮಾಡಲಿಕ್ಕಾಗಿ ಸಿದ್ಧ ಇದ್ದಾನೆ. ಹಾಗಾಗಿ ಇದು ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬುದಕ್ಕೆ ಭಗವಂತನು ಅನುಗ್ರಹವನ್ನು ಮಾಡ್ತಾನೆ ಎಂಬುದಕ್ಕೆ ಈ ದೃಷ್ಟಾಂತವನ್ನು ನೀಡಿದ್ದಾರೆ. ಹೀಗೆ ಅನೇಕ ತರಹದ ವಿಷಯಗಳನ್ನು ನಿರೂಪಣೆಯನ್ನು ಮಾಡಿ, ಮತ್ತು ಒಂದೇ ಒಂದು ವಿಷಯ, ಭಗವಂತನ ನಾಮಗಳು ಹಲವು, ದೇವರು ಒಬ್ಬನೇ. ಇವತ್ತು ಹಿಂದೂಗಳು ಅನೇಕ ಕೋಟಿ 33 ಕೋಟಿ ದೇವತಾಕವಾಗಿರುವಂತಹ ಆರಾಧನೆಯನ್ನು ನಾವು ಮಾಡ್ತೇವೆ. ಅನೇಕ ಕೋಟಿ ದೇವತೆಗಳಿದ್ದೇವೆ ಅಂತಾರೆ. ಬೇರೆಯ ಮತದವರು ಅವರು ಒಬ್ಬನನ್ನು ಒಪ್ಪುತ್ತಾರೆ. ಹೀಗೆ ನಮ್ಮ ಸ್ಥಿತಿ ಏನಾಯಿತು ಅಂದರೆ, ಕಷ್ಟ ಕಾಲದಲ್ಲಿ ಯಾರನ್ನು ಕರಿಬೇಕು ಅನ್ನೋದೇ ಕನ್ಫ್ಯೂಷನ್. ಒಂದು ಬಿಡಾಲ, ಒಂದು ನರಿ. ಬಿಡಾಲ ಅಂದರೆ ಬೆಕ್ಕು, ಒಂದು ನರಿ. ಅವು ನರಿ ಹೇಳ್ತಂತೆ, ಒಂದೇ ವಿದ್ಯೆಯನ್ನು ಕಲಿಬಾರದು, ಅನೇಕ ತರಹದ ವಿದ್ಯೆಯನ್ನು ಕಲಿಬೇಕು. ನೋಡು, ನಾನೆಷ್ಟು ಕಲ್ತಿದ್ದೀನಿ, ಓಡ್ಲಿಕ್ಕೆ ಗೊತ್ತು, ಬಚ್ಚಿಟ್ಕೊಳ್ಳಿಕ್ಕೆ ಗೊತ್ತು, ಹಾರ್ಲಿಕ್ಕೆ ಗೊತ್ತು, ಇದೆಲ್ಲ ಬರುತ್ತೆ ನನಗೆ, ನಿನಗೆ ಹಾಗೆಲ್ಲ ಆಗಲ್ಲ ಅಂತ ಹೀಗೆ ಮಾತನಾಡುವಾಗ ಒಬ್ಬ ಬೇಟೆಗಾರ ಬಂದಾಗ ಬಾಣ ಹೂಡ್ತಾ ಇದ್ದದ್ದನ್ನು ನೋಡಿ ಪಕ್ಕ ಬೆಕ್ಕು ಎಲ್ಲೋ ಹೋಗ್ಬಿಡ್ತು. ಇದು ಕಿಂ ಧಾವಾಮಿ, ನಾನು ಓಡ್ಲಾ
ನಾನು ಹಾರಲ, ನಾನು ಮಲ್ಕೊಳ್ಳ, ನಾನು ಎಲ್ಲಾದರೂ ಪೊದೆಯಲ್ಲಿ ನೂರಾರು ವಿದ್ಯೆ ಕಲ್ತಿರುವಂಥದ್ದಲ್ಲಿ ಯಾವುದು ಪ್ರಯೋಗ ಮಾಡಬೇಕು ಅಂತಲೇ ಸಂಶಯ ಆಯಿತು. ಅದು ಹರಯೇ ನಮಃ ಅಂತ. ಹಾಗೆ ನಮ್ಮ ದೇವತೆಗಳು ಅನೇಕವಾದಾಗ ನಾವು ಏನನ್ನು ಕರೆಯುವುದು? ಅನೇಕ ಬಹುವಾದಿಗಳು, ದೇವತಾ ಬಹುವಾದಿಗಳಾಗಿರುವ ನಮ್ಮ ಸ್ಥಿತಿ ಏನು ಎಂಬುದಾಗಿ ಕೆಲವರು ಹೇಳ್ತಾರೆ. ಆದರೆ ನಮ್ಮಲ್ಲಿ ಅನೇಕ ದೇವತೆಗಳ ಹೆಸರುಗಳು ಇದ್ದರೂ ಕೂಡ ಭಗವಂತನು ಒಂದೇ ಆಗಿದ್ದ. ಯೋ ವೇದಾದೋ ಸ್ವರಪ್ರೋಕ್ತ ವೇದಾಂತೇ ಚ ಪ್ರತಿಷ್ಠಿತ. ಭಗವಂತನು ಅನೇಕ ಹೆಸರುಗಳು, ಭಗವಂತನು ಒಬ್ಬನೇ. ಸಹಸ್ರ ನಾಮ ಇದೆ, ಒಬ್ಬನೇ. ಹಾಗಾಗಿ ನಮ್ಮಲ್ಲೂ ಕೂಡ ಭಿನ್ನ ಭಿನ್ನವಾಗಿರುವಂಥದ್ದು ಅಂತ ಹೇಳಿ ಚಿಂತಿಸಬೇಕಾಗಿಲ್ಲ. ಯಾರನ್ನು ನಾವು ನೆನೆಸಿದರೂ, ಯಾರ ಸ್ಮರಣೆಯನ್ನು ಮಾಡಿದರೂ ನಮಗೆ ಭಗವಂತನ ಅನುಗ್ರಹ ಅನೇಕ ಆಗೇ ಆಗ್ತದೆ. ಒಬ್ಬ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂದಾಗ ಅವನಿಗೇನಾದರೂ ಆಪತ್ತಾದರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಂತ ಸಮಸ್ಯೆ ಬರ್ಬೋದು. ನಮಗೆ ಭಗವಂತನು ಅನೇಕರ ಒಳಗಡೆ ಇದ್ದು ಅವನು ನಮ್ಮನ್ನು ರಕ್ಷಣೆ ಮಾಡ್ತಾ ಎಲ್ಲ ರೀತಿಯಿಂದ ಅವನು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಬಹುದೇವತಾವಾದ ಎಂಬುವಂಥದ್ದು, ಒಬ್ಬ ದೇವತೆ ಅನೇಕ ತರಹದ ಒಂದು ದೇವರು, ಅನೇಕ ಹೆಸರುಗಳಿದೆ ಎಂಬುದನ್ನು ತಿಳಿಸಿ, ಹೀಗೆ ಗೀತಾ ಅದು ನೀವು ನಿರಂತರ 1 ವರ್ಷ ಆಯಿತು, ಮೊನ್ನೆಗೆ ಜನವರಿ 18 ಅದು ವಿಶೇಷವಾಗಿ 1 ವರ್ಷದಿಂದ ಸತತವಾಗಿ ಗೀತಾ ಶ್ರವಣವನ್ನು ಮಾಡ್ತಾ ಇದ್ದೀರಿ. ಕೇಳಿದಷ್ಟು ಹೊಸ ಹೊಸದಾದ ವಿಷಯಗಳನ್ನು ಒಬ್ಬೊಬ್ಬರ ಬಾಯಿಯಿಂದ, ಅದು ಹಳೆಯದಾಗಿರುವಂಥದ್ದನ್ನೇ ಹೊಸದಾಗಿ ರೀತಿಯಲ್ಲಿ ಅನೇಕ ತತ್ವ ಒಂದೇ. ಪರೋಪಕಾರ ಮಾಡು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಭಗವಂತನನ್ನು ನೆನೆಸು, ಇದೇ ಕಾನ್ಸೆಪ್ಟ್. ಆದರೆ ಹೇಳುವಂತಹ ಭಂಗಿಗಳು, ಅದು ಮನಸ್ಸಿಗೆ ಮುಟ್ಟುವ ರೀತಿ ಮಾತ್ರ ಪುರಾಣಗಳು ಭಿನ್ನ ಭಿನ್ನವಾಗಿ ಅದು ನಿರೂಪಣೆ ಮಾಡಿದೆ. ಹೀಗೆ ಈ ಒಂದು 5 ದಿನಗಳ ಕಾಲ ಈ ಒಂದು ದಿವ್ಯವಾಗಿರುವಂತಹ ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನದಲ್ಲಿ ಹೇಳಲಿಕ್ಕೆ ಸಿಕ್ಕಿರುವಂತಹ ನನ್ನ ಭಾಗ್ಯ. ಪೂಜ್ಯರಾಗಿರುವಂತಹ ಪರ್ಯಾಯ ಪೀಠಾಧಿಪತಿಗಳು ನನ್ನ ಮೇಲೆ ಅನುಗ್ರಹ ಮಾಡಿ ಈ ಒಂದು ಜ್ಞಾನ ಕಾರ್ಯಕ್ಕೆ ವಿಶೇಷವಾಗಿ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ನನ್ನ ಗೆಳೆಯನಾಗಿರುವಂತಹ ಮಹಿತೋಷಾಚಾರ್ಯರು ಒಳ್ಳೆಯ ಸಮಯದಲ್ಲಿ, ನೀವು ಹೇಳಿದರೆ ನಂಬ್ತಿರೋ ಇಲ್ಲೋ, ಗುರುಗಳ ಮಧ್ಯಾರಾಧನೆ ವಿಶ್ವೇಶತೀರ್ಥರದು, ಅವರು ಸಹಜವಾಗಿ ಒಂದು ಫೋನ್ ಮಾಡಿದರು, ಆಚಾರ್ಯ ಗೀತಾ ಪ್ರವಚನಕ್ಕೆ ಬರಬೇಕು ನೀವು, ಅವತ್ತಿಂದ ನಿಮ್ಮನ್ನು ನೋಡಬೇಕಾಗಿದೆ, ಕೇಳಬೇಕಾಗಿದೆ, ಸಿಗ್ತಾ ಇಲ್ಲ ನೀವು. ಆಗಲಿ ಬರ್ತೇನೆ, ಯಾವುದಾಗಬೇಕು, ಗೀತೆ ಬಗ್ಗೆ ಯಾವುದಾದ್ರೂ ಮಾಡಿ ಅಂದರು. ಮತ್ತು ಅವರೇ ಇದ್ದಕ್ಕಿದ್ದಾಗ ಅವ್ರಿಗೇನು ಪ್ರೇರಣೆ ಆಯಿತು ಏನು, ಆಚಾರ್ಯ ಗೀತಾ ಸಾರೋದ್ಧಾರ ಮಾಡಿಬಿಡ್ರಿ. ಅದು ಗುರುಗಳ ಆರಾಧನೆಯ ಸಂದರ್ಭ. ನನಗೊಂದು ವಿಶೇಷವಾಗಿ ಅವರನ್ನು ಕಂಡವು ನಾನು, ಹಾಗಾಗಿ ಅವರ ಒಡನಾಟ ಇದ್ದವನು ಹೆಚ್ಚು ಅದನ್ನು ಆಸ್ವಾದಿಸುವಂತಹ ಭಾಗ್ಯ ನಂದು ಅಂತ ಭಾವಿಸಿ ಆ ಆರಾಧನೆ ಸಮಯದಲ್ಲೇ ಇದನ್ನು ನಾನು ನಿಗದಿ ಮಾಡಿಕೊಂಡೆ. ಹಾಗಾಗಿ ಅದು ಆ ಗುರುಗಳ ಆರಾಧನೆಯಲ್ಲಿ ಅವರಲ್ಲಿ ನಿಂತು ಅದನ್ನು ಪ್ರೇರಣೆ ಮಾಡಿದ್ದಾರೆ. ಪರ್ಯಾಯ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾದ ದಿವ್ಯವಾದ ಆಶೀರ್ವಚನವನ್ನು ನೀಡಿ ನನ್ನನ್ನು ಹರಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ನಿರಂತರವಾಗಿ ತಾವು ಶ್ರವಣವನ್ನು ಮಾಡ್ತಾ ಇದ್ದೀರಿ. ಹೀಗೆ ನಿರಂತರವಾಗಿ ತಮ್ಮ ಬಿಡುವಿಲ್ಲದೇ ಇರುವಂತಹ ಒಂದು ಈ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಭಾಗವನ್ನು ಇಂತಹ ಸೇವೆಗಳಿಗೆ, ಜ್ಞಾನ ಕಾರ್ಯಗಳಿಗೆ ಮುಡುಪಾಗಿ ಇಟ್ಟರೆ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಮನುಷ್ಯ ಜನ್ಮದ ಸಾರ್ಥಕ್ಯ ಯತ್ಕಿಂಚಿತ್ ಧರ್ಮಾಚರಣೆ ಮಾಡಿದರು. ನಾವು ಮೊನ್ನೆ ನೋಡಿದ್ವಿ, ಅಲ್ಪಮಪ್ಯಸ್ಯ ಧರ್ಮಸ್ಯ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅಲ್ಪವಾಗಿರುವ ಧರ್ಮಾಚರಣೆ ನಮಗೆ ಗೊತ್ತಿಲ್ಲದೆ ಆಗುವ ಅವಘಡಗಳು, ನಾನಾ ತರಹದ ಅಪಘಾತಗಳು ಏನಿದ್ರೂ ಕೂಡ ಅದು ಪರಿಹಾರ ಮಾಡ್ತದೆ. ನಮ್ಮ ಜೀವನದಲ್ಲಿ ಹೇಗೆ ನಾವು ಊಟ ಅಥವಾ ಕೆಲಸ, ಕಾಫಿ, ತಿಂಡಿ ಹೇಗೆ ನಮ್ಮಲ್ಲಿ ಹಾಸುಹೊಕ್ಕಾಗಿದೆ, ಈ ಒಂದು ಜ್ಞಾನ ಕಾರ್ಯ, ದೇವರ ಸೇವೆ, ಸ್ಮರಣೆ ಅದು ನಮ್ಮಲ್ಲಿ ಒಂದು ಅಂಗ ಆಯಿತು ಅಂತಾದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಆ ಕೃಷ್ಣನ ಅನುಗ್ರಹವನ್ನು ಹೀಗೆ ನಿರಂತರವಾಗಿ ಪಡೆಯೋಣ ಅವನ ಜ್ಞಾನ ಕಾರ್ಯದ ಮೂಲಕ ಅಂತ ಹೇಳ್ತಾ 2 ಮಾತುಗಳನ್ನು ಭಗವಂತನ ಪಾದಕಮಲಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.